ಕಾಯುವವ ನೀನೇ ನನ್ನ ಹೃದಯದೊಳಿನ್ನೆನ್ನು ಸ್ತುತಿಸುವೆ ಎಂದೆಂದೂ ಶಿರವಾಗಿ ನಮಿತೆ ಸರ್ವಸೃಷ್ಟಿಗೆ ಯಜಮಾನ ನೀನೇ ಸರ್ವಸೃಷ್ಟಿಯ ಕಾಯುವವ ನೀನೇ ನನ್ನ ಹೃದಯದೊಳಿನ್ನೆನ್ನು ಸ್ತುತಿಸುವೆ ಎಂದೆಂದೂ ಶಿರವಾಗಿ ನಮಿತೆ ಹಾಲೆಲೂಯಾ 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 ಹೋದರೇನು ವಿಶ್ವಾಸಿ ಎಂದೆಂದು ಸ್ಥಿರನು ಆಕಾಶ ಅಳಿಯೋದರೇನು ನಿಮ್ಮ ವಾಕ್ಯವು ಎಂದು ಅಳಿಯುವುದು ಈ ಜೀವ ನಶಿಸಿ ಹೋದರೇನು ವಿಶ್ವಾಸಿ ಎಂದೆಂದು ಸ್ಥಿರನು
ನೀನಲ್ಲವೇ. ಭೂಮಿಯನ್ನು ಕರುಣೆಯಿಂದಲೂ ಹಾಸಿದವನು ನೀನಲ್ಲವೇ. ಆಕಾಶವನ್ನು ಜ್ಞಾನದಿಂದಲೂ ನಿರ್ಮಿಸಿದವ ನೀನಲ್ಲವೇ. ಭೂಮಿಯನ್ನು ಕರುಣೆಯಿಂದಲೂ ಹಾಸಿದವನು ನೀನಲ್ಲವೇ. ನಿನ್ನ ಕೃಪೆಯ ಮೋಘವಾದದು, ನಿನ್ನ ಕೃಪೆಯ ಮೋಘವಾದದು. ಓಹೋ ಓಹೋ ಸಾಗುತ್ತಿರುವೆ. ಸೃಷ್ಟಿಯನ್ನು ನೋಡುವಾಗಲೂ ಅನುಭವಿಸಿ ತಿಳಿಯುವಾಗಲೂ ಪ್ರೀತಿ ಎಂಬ ನಾವೆಯಲ್ಲಿಯೇ ನಾನು ದೂರ ಸಾಗುತ್ತಿರುವೆ. ಸೃಷ್ಟಿಯನ್ನು ನೋಡುವಾಗಲೂ ಅನುಭವಿಸಿ ತಿಳಿಯುವಾಗಲೂ ನಿನ್ನ ಸ್ತುತಿಯನ್ನ ಮಾಡುವೆ, ನಿನ್ನ ಸ್ತುತಿಯನ್ನ ಮಾಡುವೆ. ಓಹೋ ಆಹಾ ಲಾ 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 ಲಾ. ಓಹೋ ಭೂಮಿ ಆಕಾಶವು ಸಾಗರ ಸೂರ್ಯ ಚಂದ್ರರು ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವೆವು. ಓಹೋ ಓಹೋ ಆಹಾ ಲಾ 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 ಲಾ. ಓಹೋ ಓಹೋ. ಶುಭ ಮುಂಜಾನೆ ಎಲ್ಲ ಸಹೋದರ ಸಹೋದರಿಯರಿಗೆ ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ತಮ್ಮೆಲ್ಲರಿಗೆ ಸುಸ್ವಾಗತ. ಈ ಸಮಯದಲ್ಲಿ ನಾವು ಎಲ್ಲರೂ ಸೇರಿ ದೇವರನ್ನು ಕೊಂಡಾಡಲು ಬಂದಿದ್ದೇವೆ. ದೇವರ ವಾಕ್ಯನ ಓದಿ ಈ ಆರಾಧನೆಯ ದೇವರ ಹಸ್ತಕ್ಕೆ ಒಪ್ಪಿಸೋಣ. ದಾವೀದನ ಕೀರ್ತನೆ 150ನೇ ಅಧ್ಯಾಯ 1ರಿಂದ 6 ವಚನಗಳಿಗೆ ಓದಿಕೊಳ್ಳೋಣ. ಯೆಹೋವನಿಗೆ ಸ್ತೋತ್ರ, ದೇವರನ್ನು ಆತನ ಪರಿಶುದ್ಧ ಆಲಯದಲ್ಲಿ ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶನಕವಾದ ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ಆತನ ಮಹತ್ ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ. ಕೊಂಬೂದುತ್ತಾ ಆತನನ್ನು ಸ್ತುತಿಸಿರಿ. ಸ್ವರಮಂಡಲ ಕಿನ್ನರೆಗಳಿಂದ ಆತನನ್ನು ಸ್ತುತಿಸಿರಿ. ದಂಬಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ. ತಂತಿ ವಾದ್ಯಗಳಿಂದಲೂ ಕೊಳಲುಗಳಿಂದಲೂ ಆತನನ್ನು ಸ್ತುತಿಸಿರಿ. ತಾಳದಿಂದಲೂ ಆತನನ್ನು ಸ್ತುತಿಸಿರಿ. ಜಲ್ಲರಿಂದ ಆತನನ್ನು ಸ್ತುತಿಸಿರಿ. ಶ್ವಾಸ ಇರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. ಯೆಹೋವನಿಗೆ ಸ್ತೋತ್ರ. ಸಹೋದರ ಸಹೋದರಿಯರೇ, ಇಲ್ಲಿ ನೋಡ್ತಾ ಇದ್ದೀವಿ ದಾವೀದನು ಯಾವ ರೀತಿಯಲ್ಲಿ ದೇವರನ್ನು ಕೊಂಡಾಡ್ತಾನೆ ಎಂಬುದಾಗಿ. ಖಂಡಿತ ನಾವೆಲ್ಲರೂ ಇಂದಲೇ ಮನೇಲಿದ್ದೀವಿ, ಆದರೆ ದೇವರು ನಮ್ಮ ಮನೆಯಲ್ಲಿದ್ದಾರೆ. ವಾಕ್ಯ ನೋಡ್ತಾ ಇದ್ದೀವಿ, ಪರಿಶುದ್ಧ ಆಲಯದಲ್ಲಿ ಆತನನ್ನು ಸ್ತುತಿಸಿರಿ ಎಂಬುದಾಗಿ. ಮತ್ತೆ ದೇವರನ್ನು ಸ್ತುತಿಸುವಾಗ ಕೊಂಬುದುತ್ತಾ ತಾಳಗಳಿಂದಲೂ ಸಂತೋಷದಿಂದಲೂ ದೇವರನ್ನು ಸ್ತುತಿಸಬೇಕೆಂಬುದಾಗಿ. ಮತ್ತೆ ಕೊನೆಯಲ್ಲಿ ನೋಡ್ತೀವಿ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂಬುದಾಗಿ. ದೇವರು ಖಂಡಿತ ನಮಗೆ ಸುರಕ್ಷಿತವಾಗಿಟ್ಟಿದ್ದಾರೆ. ನಾವು ಮನಸ್ಫೂರ್ತಿಯಾಗಿ ದೇವರನ್ನು ಕೊಂಡಾಡೋಣ. ಈ ದಿನದಲ್ಲಿ ನಮಗೋಸ್ಕರ ದೇವರ ವಾಕ್ಯ ಹೇಳಲಿದ್ದಾರೆ. ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿ ಈ ಸಮಯವನ್ನು ದೇವರ ಹಸ್ತಕ್ಕೆ ಒಪ್ಪಿಸೋಣ, ಪ್ರಾರ್ಥಿಸೋಣ. ಭೂಪರ ಲೋಕವನ್ನು ಉಂಟು ಮಾಡಿದ ಸ್ವರ್ಗೀಯ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಎಲ್ಲ ಸಹೋದರ ಸಹೋದರಿ ಸೇರಿ ನಿಮ್ಮನ್ನು ಕೊಂಡಾಡಲು ಬಂದಿದ್ದೇವೆ ದೇವರೇ. ದೇವರು ನಮ್ಮೆಲ್ಲರನ್ನು ಸ್ಥಿರಪಡಿಸಿರಿ, ನಮ್ಮೆಲ್ಲರನ್ನು ಸಿದ್ಧಪಡಿಸು ದೇವರೇ. ನಿಮಗೆ ಮೆಚ್ಚುಗೆಯಾಗಿ ನಾವು ಆರಾಧನೆ ಮಾಡಕ್ಕೆ ಸಹಾಯ ಮಾಡ್ರಿ ದೇವರೇ. ನಿಮ್ಮ ವಾಕ್ಯ ಹೇಳ್ತದೆ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂಬುದಾಗಿ. ದೇವರೇ, ನಮ್ಮಲ್ಲಿ ನಿಮ್ಮ ಶ್ವಾಸನು ಇಟ್ಟಿದ್ರೆ ಅದಕ್ಕಾಗಿ ಸ್ತೋತ್ರ ದೇವರೇ. ನಾವೆಲ್ಲರೂ ಕೂಡ ನಿಮಗೆ ಮನಸ್ಫೂರ್ತಿಯಾಗಿ ನಿಮ್ಮನ್ನು ಕೊಂಡಾಡೋದಕ್ಕೆ ಸಹಾಯ ಮಾಡು ದೇವರೇ. ಅವ್ರ ಮುಖಾಂತರ ಮಾತನಾಡ್ರಿ, ನೀವೇನೆಲ್ಲ ನಮಗೆ ಕಲಿಸ್ಕೊಡ್ಬೇಕೆಂಬುದಾಗಿ ಕಲಿಸ್ತಾ ಇದ್ರಿ ದೇವರೇ. ನಾವು
ಕಲಿತ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತಾನೆ ರಕ್ಷಕ. ಈ ಕೂಟಕ್ಕೆ ಆದ್ಯವೂ ಅಂತ್ಯವೂ ಮಧ್ಯಸ್ಥ ನಡೆಸಬೇಕೆಂಬುದಾಗಿ ಯೇಸುವಿನ ಪ್ರೀತಿಯ ನಾಮದಲ್ಲಿ ಬೇಡಿ ತಂದೆ, ಆಮೇನ್. ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ. ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಆಮೇಲೆ ಗುಡ್ ಮಾರ್ನಿಂಗ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಓಕೆ, ನಿಮ್ಮೆಲ್ಲರಿಗೂ ಬೆಳಗಿನ ನಮಸ್ಕಾರ. ನಾವೆಲ್ಲರೂ ಪವಿತ್ರಾತ್ಮನ ಬಗ್ಗೆ ಕಲಿತಾ ಇದ್ದಲ್ಲ, ಕಳೆದ 2 ವಾರದಿಂದ ಅದು ಈಗ ಬೇರೆ ಮೆಸೇಜ್ ಕೊಡ್ತಾ ಚೇಂಜ್ ಆಗಿದೆ. ಇನ್ನು ಪವಿತ್ರಾತ್ಮನ ಬಗ್ಗೆ ನೆಕ್ಸ್ಟು ಅದ್ರ ಬಗ್ಗೆ ಕಲಿಬೋದು. ಇವತ್ತು ನಾವು ಒಳ್ಳೆಯ ಗೆಳೆಯ, ಗುಡ್ ಫ್ರೆಂಡ್ಶಿಪ್. ಆಮೇಲೆ
ಎಷ್ಟು ಜನಕ್ಕೆ ಒಳ್ಳೆಯ ಸ್ನೇಹಿತ ಅಗತ್ಯ ಇದೆ? ಎಲ್ಲರಿಗೂ ಅವಶ್ಯಕತೆ ಇದೆ ಅಲ್ಲ? ಯಾರಿಗೆ ಒಳ್ಳೆಯ ಸ್ನೇಹಿತ ಬೇಡ? ಒಳ್ಳೆಯ ಸ್ನೇಹಿತನ ಗುಣಗಳೇನು? ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ಲೋಕದಲ್ಲಿ ನೋಡ್ತೀವಿ ಸ್ನೇಹಿತರು ಅಂದರೆ ಫ್ರೆಂಡ್ಶಿಪ್. ಇಲ್ಲಿ ಏನು ನೋಡ್ತೀವಿ? ನೀನು ನನಗೆ ಕೊಡು, ನಾನು ನಿನಗೆ ಕೊಡ್ತೀನಿ. ನನ್ನ ಕಷ್ಟದಲ್ಲಿ ನೀನು ಸಹಾಯ ಮಾಡು, ನಿನ್ನ ಕಷ್ಟದಲ್ಲಿ ನಾನು ಸಹಾಯ ಮಾಡ್ತೀನಿ, ಹೌದಿಲ್ಲ? ಆದರೆ ನಿಜವಾದ ಸ್ನೇಹಿತ ಬೈಬಲ್ ಪ್ರಕಾರ ಯಾರು ನಿಜವಾದ ಸ್ನೇಹಿತ ಅಂತ ಹೇಳ್ತೀವಿ? ಓಕೆ, ನಾವು ಬೈಬಲ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕರಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ನಿಮ್ಮ ಪಾದ ಕೆಳಗೆ ಬಂದಿದ್ದೇವೆ. ನಿಮ್ಮ ವಾರ್ತೆಯನ್ನು ಮಾತಾಡಬೇಕಾದ್ರೆ ನನ್ನ ಉಪಯೋಗ ಮಾಡಿ, ನನ್ನ ಶಕ್ತಿಯಿಂದ ಅಲ್ಲ ದೇವರೇ, ನಿನ್ನ ಪವಿತ್ರಾತ್ಮನ ಶಕ್ತಿಯಿಂದ ಮಾತಾಡೋಕ್ಕೆ ಸಹಾಯ ಮಾಡಿ ಕರ್ತನೆ. ನಿಮ್ಮ ವಾರ್ತೆಯು ಇಲ್ಲಿರೋ ಪ್ರತಿಯೊಬ್ಬರಿಗೆ ಹೋಗಿ ಸೇರೋಕ್ಕೆ ಸಹಾಯ ಮಾಡಬೇಕಂತ ಎಲ್ಲವನ್ನು ಯೇಸುವಿನ ಹೆಸರಿನಲ್ಲಿ ಕೇಳಿ ಹೊಂದಿದೆ ತಂದೆಯ ದೇವರೇ, ಆಮೇನ್. ಆಮೇನ್ ಬ್ರದರ್ಸ್ ಸಿಸ್ಟರ್ಸ್, ನಾವು ಯೋಹಾನ ಪುಸ್ತಕ 13:34-35 ಯೋಹಾನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯ 34-35 ಇದ್ದೀರಾ? ಓದ್ತೀರಾ? ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಅಂದನು. ಆಮೇನ್. ಆಮೇನ್ ಬ್ರದರ್ಸ್ ಸಿಸ್ಟರ್ಸ್, ಇಲ್ಲಿ ಯೇಸು ಸ್ವತಃ ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ನಿಜವಾಗಿಯೂ ನೀವು ನನ್ನ ಶಿಷ್ಯರಾಗಿರ್ಬೇಕಂದ್ರೆ ಏನು ಮಾಡಬೇಕು? ತುಂಬ ಈಸಿ. ಹಣ ಕೊಡ್ಬೇಕಂತ ಇಲ್ಲ, ನಿಮ್ಮ ಅಧಿಕಾರ ಬಿಟ್ಕೊಡ್ಬೇಕಂತ ಏನಿಲ್ಲ, ಬೇರೆ ಏನಿಲ್ಲ. ಜಸ್ಟ್ ಅವನು ಪ್ರೀತಿ ಮಾಡಿ. ಪ್ರೀತಿಯ ಒಂದು ಅರ್ಥ ಏನು ಹೇಳಿ? ಒಂದು ತಾಯಿ ತನ್ನ ಮಗನನ್ನ ಪ್ರೀತಿ ಮಾಡ್ತಾಳೆ, ಹೌದಿಲ್ಲ? ಏನು ಕಂಡೀಷನ್ ಆಗ್ತಾಳೆ? ಯಾವುದೇ ಕಂಡೀಷನ್ ಇಲ್ಲ, ಯಾವುದೇ ಸವಾಲುಗಳಿಲ್ಲ, ಯಾವುದೇ ಎದುರು ನೋಟ ಇಲ್ಲ. ತನ್ನ ಮಗು ಯಾವುದೇ ಪರಿಸ್ಥಿತಿಯಲ್ಲಿದ್ದು ಅದು ತನ್ನ ವಿರುದ್ಧವಾಗಿ ಎಷ್ಟೇ ತಪ್ಪುಗಳನ್ನ ಮಾಡಿದರೂ ಕೂಡ ಆ ತಾಯಿ ತನ್ನ ಮಗನ ಪ್ರೀತಿ ಮಾಡ್ತಾಳೆ. ಬಹುಶಃ ಗಂಡ ಹೆಂಡತಿ ಪ್ರೀತಿ ಮಾಡ್ದಲೇ ಇರ್ಬೋದು, ಅಥವಾ ಹೆಂಡತಿ ಗಂಡನ ಪ್ರೀತಿ ಮಾಡ್ದಲೇ ಬಿಡ್ಬೋದು, ಆದರೆ ತಾಯಿ ಆ ಥರ ಮಾಡೋಕ್ಕಾಗಲ್ಲ. ನಾವು ಕೇಳ್ತೀವಲ್ವಾ? ನಿನ್ನೆ ಕೂಡ ಒಂದು ವಿಷಯ ನೋಡ್ತಾ ಇದ್ರು, ಯಾರೋ ಡೈವರ್ಸ್ ಕೊಡ್ತಿದ್ರು, ಚಂದನ್ ಯಾರೋ ಹೇಳ್ತಾ ಇದ್ರು, ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ. ಗಂಡ ಹೆಂಡತಿ ಡೈವರ್ಸ್ ಕೊಡ್ತಾರೆ, ಹೆಂಡತಿ ಕೂಡ ಗಂಡನ ಡೈವರ್ಸ್ ಕೊಡ್ತಾರೆ. ಎಷ್ಟು ತಾಯಿ ಮಕ್ಕಳಿಗೆ ಡೈವರ್ಸ್ ಕೊಡೋಕ್ಕೆ ಸಾಧ್ಯ ಆಗುತ್ತಾ? ಆಗಲ್ಲ. ಕಾನೂನಿಲ್ಲ, ಆದರೆ ನಾವು ಮಾಡೋಕ್ಕೆ ಕೂಡ ಆಗಲ್ಲ ಅಲ್ಲತ್ತ. ಆದರೆ ಅದೇ ಪ್ರೀತಿ ಅಂದರೆ ಯಾವುದು ಪ್ರೀತಿ? ನಿಜವಾದ ಪ್ರೀತಿ ಯಾವುದೇ ಎದುರು ನೋಡದೆ, ಯಾವುದೇ ಪ್ರತಿಫಲವನ್ನು ಬಯಸದೆ ತೋರಿಸುವ ಪ್ರೀತಿನೇ ನಿಜವಾದ ಪ್ರೀತಿ. ಅದೇ ಯೇಸು ನಮಗೆ ತೋರಿಸಿದ್ದು, ಅದೇ ಯೇಸು ನಮ್ಮನ್ನು ಮಾಡಿದ್ದು. ನಮ್ಮ ಹತ್ರ ಏನು ಎದುರು ನೋಡಲಿಲ್ಲ, ಸ್ವಂತ ಪ್ರಾಣ ನಮಗಾಗಿ ತೋರಿಸಿದ್ದು. ಪ್ಲಸ್ ಸಿಸ್ಟರ್ಸ್, ಇವತ್ತ ನಾವು ಯಾವ ರೀತಿ ಜನಗಳನ್ನ ಪ್ರೀತಿ ಮಾಡ್ತಿದ್ವಿ? ನನ್ನ ಜೊತೆಯಲ್ಲಿರೋರು, ನನ್ನ ಸಂಬಂಧಿಕರು, ನನ್ನ ಕುಟುಂಬದವರು, ನನ್ನ ಒಡ ಹುಟ್ಟಿದವರು, ಯಾವ್ದು ನಾವು ಪ್ರೀತಿ ಮಾಡ್ತಾ ಇದ್ದೀವೋ, ಯಾವ ರೀತಿ ಪ್ರೀತಿ ಮಾಡ್ತಾ ಇದ್ದೀವಿ? ನಿಜವಾಗಿಯೂ ಯೇಸು ತೋರಿದ ಪ್ರೀತಿ ನಮಗೆ ಕೊಡ್ತಾ ಇದ್ದೀವ, ಅಥವಾ ಸ್ವಾರ್ಥ ಪ್ರೀತಿನ? ಆ ಬ್ರದರ್ ಈ ಥರ ಮಾಡಿದ್ರು, ನಾನು ಅದರಿಂದ ಅದೇ ಥರ ಇರ್ತೀನಿ, ನಾನು ಯಾರಂತ ತೋರಿಸ್ತೀನಿ, ನನ್ನ ಬಗ್ಗೆ ಇನ್ನೋರಿಗೆ ಗೊತ್ತಿಲ್ಲ, ನಾನು ಎಷ್ಟು ದಿನ ಹೀಗೇನೆ ಇರೋಕ್ಕೆ ಸಾಧ್ಯ? ನಿಜವಾಗಿಯೂ ನಾನು ಯಾರಂತ ತೋರಿಸಿ ನನ್ನ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ತೀನಿ. ಬ್ರದರ್ಸ್ ಸಿಸ್ಟರ್ಸ್, ಇವತ್ತ ನಾವು ಒಂದೇ ಕಿಚ್ಚು ಅಥವಾ ದ್ವೇಷದ ಪ್ರೀತಿನ ಮಾಡ್ತಾ ಇದ್ದೀವಿ. ಆಮೇಲೆ ಸಿಸ್ಟರ್, ಯೇಸು ಹೇಳ್ತಾನೆ, ನಾನು ನಿಮ್ಮನ್ನು ಸೇವಕರ ಥರ ನೋಡಲ್ಲ, ನಾನು ನಿಮ್ಮನ್ನ ಸ್ನೇಹಿತರ ಥರ ಅಂದರೆ ಫ್ರೆಂಡ್ಸ್ ಥರ ನೋಡ್ತೀನಿ ಅಂತ ಹೇಳ್ತಾರೆ.
ಯೇಸು ನಮ್ಮನ್ನು ಫ್ರೆಂಡ್ಸ್ ಥರ ನೋಡ್ತಾ ಇದ್ದಾರಾ? ನಾವು ಯೇಸುಗೆ ಏನೂ ಮಾಡಿಲ್ಲ ಒಳ್ಳೇದನ್ನ, ಅದಕ್ಕೆ ಬದಲಾಗಿ ಏನು ಮಾಡಿದ್ದೀವಿ? ನೋಯಿಸಿದ್ದೀವಿ, ಪಾಪ ಮಾಡಿದ್ದೀವಿ, ಆತನ ವಿರೋಧಕ್ಕೆ ಅನೇಕ ವಿಷಯಗಳನ್ನ ಮಾಡಿದ್ದೀವಿ. ಆದರೂ ಕೂಡ ಯೇಸು ನಮ್ಮನ್ನು ಏನು ಹೇಳ್ತಾರೆ? ಸ್ನೇಹಿತ, ಫ್ರೆಂಡ್ ಅಂತ ಹೇಳ್ತಾರೆ. ಆದರೆ ನಾವು ನಮ್ಮ ಜೊತೆಯಲ್ಲಿರುವ ಸ್ನೇಹಿತರನ್ನ ಫ್ರೆಂಡ್ ಅಂತ ಹೇಳ್ತಾ ಇದ್ದೀವ? ನಿಜವಾಗಿ ಈತ ನನ್ನ ಸ್ನೇಹಿತ, ನಾನು ಈತನಿಗಾಗಿ ನಾನು ಜೀವನ ಮಾಡ್ತೀನಿ, ಈತನ ಕಷ್ಟದಲ್ಲಿ ನಾನು ಭಾಗಿಯಾಗ್ತೀನಿ, ಈತನ ಕಷ್ಟದಲ್ಲಿ ನಾನು ಕೈ ಜೋಡಿಸ್ತೀನಿ ಅಂತ ಹೇಳ್ತೀವ? ಆ ಥರ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಿಸ್ಟರ್. ನಿಜವಾದ ಸ್ನೇಹಿತ ಯಾವತ್ತೂ ಕಷ್ಟದಲ್ಲಿರೋರಿಗೆ ಕೈ ಕೊಡಿಸಿದ್ರು. ಇವತ್ತು ಅಲೋಸ್ಮೆಂಟ್ಸ್ ಕೇಳಲ್ಲ, ನೀನು ಚೆನ್ನಾಗಿರೋ, ನೀನು ಸಮೃದ್ಧಿಯಾಗಿರೋ ಅಂತ ಹೇಳ್ಬಿಟ್ಟು ಒಂದು ಕಷ್ಟದಲ್ಲಿ ನಾವು ಭಾಗಿಯಾಗಿಲ್ಲ ಅಂದರೆ ನಾವು ಮಾತಾಡೋ ಮಾತಿಗೂ ನಾವು ನಡೆದುಕೊಳ್ಳೋ ರೀತಿಗೂ ಸಂಬಂಧ ಇಲ್ಲ. ಅಂದರೆ ನಾವು ಎಷ್ಟು ಭಾಗಿಯಾಗ್ತಾ ಇದ್ದೀವಿ ಅವರ ಕಷ್ಟದಲ್ಲಿ. ಆಮೇಲೆ ಸಿಸ್ಟರ್ಸ್, ಯೇಸು ಹೇಳ್ತಾ ಇದ್ದಾರೆ, ಜನಗಳು ನಿಮ್ಮನ್ನು ನನ್ನ ಶಿಷ್ಯರಂತ ಹೇಗೆ ತಿಳ್ಕೊಳ್ತಾರೆ ಅಂದರೆ ನಿಮ್ಮ ಪ್ರೀತಿಯನ್ನು ನೋಡಿ. ಜನಗಳು ನೀವು ಎಷ್ಟೊಂದು ಕೇರ್ ಮಾಡ್ತಾ ಇದ್ದೀರಾ, ಅವ್ರ ಮೇಲೆ ಎಷ್ಟೊಂದು ಅಕ್ಕರೆ ಇಟ್ಟಿದ್ದೀರಾ, ಅವರ ಬಗ್ಗೆ, ಅವರ ಕಣ್ಣೀರುಗಳಲ್ಲಿ, ಅವರ ದುಃಖಗಳಲ್ಲಿ ನೀವೆಷ್ಟೊಂದು ಅವ್ರಿಗೆ ಸಾಂತ್ವನ ಹೇಳ್ತಾ ಇದ್ದೀರಾ. ಇದನ್ನು ನೋಡಿ ಅವರು ನಿಮ್ಮ ಶಿಷ್ಯ ಅಂತ ತಿಳ್ಕೊಳ್ತಾರೆ. ಎಷ್ಟು ಜನ ದೇವ್ರನ್ನ ನೋಡಿದ್ದೀವಿ? ಯಾರು ನೋಡಿದ್ವಿ? ನೀವು ನೋಡಿದ? ಯಾರು ನೋಡಿದ್ವಿ? ಯಾರು ನೋಡಿದ? ನಾನು ನೋಡಿದ್ದೆ ಇಲ್ಲ. ಆದ್ರೂ ನಾವು ನಂಬ್ತೀವಲ್ಲ ದೇವರಿದ್ದಾರೆ ಅಂತ. ಯಾಕೆ? ಹೇಗೆ ನಂಬಕ್ಕೆ ಸಾಧ್ಯ? ಸಿಸ್ಟರ್ಸ್, ಹೇಗೆ ನಂಬ್ತೀವಿ? ಒಂದು ಶಕ್ತಿ ನಮ್ಮ ಜೊತೆ, ನಮ್ಮನ್ನು ಸೃಷ್ಟಿ ಮಾಡಿದ ಒಂದು ಶಕ್ತಿ ಇದೆ, ಈ ಲೋಕವನ್ನು ನಿರ್ಮಿಸಿದ ಒಂದು ಶಕ್ತಿ ಇದೆ. ಆಮೇಲೆ ಅಷ್ಟೇ ಇಲ್ಲ, ನಾವು ಜೀವನ ಮಾಡೋದನ್ನ ನೋಡಿ ಜನಗಳು ಈತನಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ ಅಂತ ತಿಳ್ಕೊಳ್ತಾರೆ. ಯೇಸು ಹೇಳ್ತಾರೆ, ನೀನು ನನ್ನ ವಾರ್ತೆಯನ್ನು ಕೈಗೊಂಡು ನಡೆದು ಜನಗಳನ್ನ ಪ್ರೀತಿ ಮಾಡಬೇಕಾದ್ರೆ ಈತನು ನನ್ನ ಶಿಷ್ಯರು, ದೇವರ ಮಗ, ಯೇಸುವಿನ ಶಿಷ್ಯರು ಅಂತ ತಿಳ್ಕೊಳ್ತಾರೆ ಅಂತ ಯೇಸು ಹೇಳ್ತಾರೆ. ಸಿಸ್ಟರ್ಸ್, ಇವತ್ತ ಜನಗಳು ನಮ್ಮನ್ನು ನೋಡಿ ಏನು ಹೇಳ್ತಾರೆ? ಸಭೆಗೆ ಬರ್ಬೇಕಾದ್ರೆ ಒಳ್ಳೆ ಡ್ರೆಸ್ ಹಾಕ್ಕೊಂಡು, ಮೇಕಪ್ ಮಾಡಿಕೊಂಡು, ಕೂದಲಿಗೆ ಕೈಯೆಲ್ಲ ಹಾಕ್ಕೊಂಡು, ಇಲ್ಲ ಕಣ್ಕಪ್ ಹಾಕ್ಕೊಂಡು, ಲಿಪ್ಟಿಕ್ ಹಾಕ್ಕೊಂಡು ಚೆನ್ನಾಗಿ ಬರ್ತೀವಿ, ತಪ್ಪೇನೂ ಇಲ್ಲ. ಆದರೆ ನನ್ನ ಜೀವನ ಅಷ್ಟೇ ಸುಂದರವಾಗಿಲ್ಲ. ಹೊರಗಿನ ಸುಂದರತೆ ಥರನೇ ನನ್ನ ಒಳಗೆ ಕೂಡ ಸುಂದರವಾಗಿಲ್ಲ. ಹೊರಗೆ ಮಾತ್ರ ಸುಂದರವಾಗಿದ್ದು ಒಳಗೆ ಸುಂದರವಾಗಿಲ್ಲ ಅಂದರೆ ಹೊರಗಿನ ಸೌಂದರ್ಯ ಮುಖ ತೊಳೆದು ಹೋಗ್ಬಿಡುತ್ತೆ. ಆಮೇಲೆ ಸಿಸ್ಟರ್, ಯಾವ ಸುಂದರತೆ, ಯಾವುದೋ ಒಂದು ಸೌಂದರ್ಯ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನಾವು ಹೊರಗಡೆ ಸೌಂದರ್ಯವಾಗಿರೋದು ತಪ್ಪಂತ ಹೇಳ್ತಾ ಇಲ್ಲ, ಆದರೆ ಒಳಗಡೆ ಕೂಡ ಸೌಂದರ್ಯವಾಗಿರ್ತೀನಿ. ನನ್ನ ಹೃದಯದ ಪರಿಸ್ಥಿತಿ ಏನಾಗಿದೆ? ನಿಜವಾಗಿ ನನ್ನ ಹೃದಯ ಯೇಸುವನ್ನು ಪ್ರೀತಿ ಮಾಡ್ತಾ ಇದ್ದ, ಯೇಸುವಿನ ಜನಗಳನ್ನ ಪ್ರೀತಿ ಮಾಡ್ತಾ ಇದ್ದ, ಯೇಸುವನ್ನು ಕಳೆದುಕೊಂಡೋಗಿ ಯೇಸುವಿನಿಂದ ದೂರ ಹೋಗೋರನ್ನ ಪ್ರೀತಿ ಮಾಡ್ತಾ ಇದ್ದ? ಯಾವ ರೀತಿ ಇದೆ ನನ್ನ ಹೃದಯ? ಆಮೇಲೆ ಯಾವಾಗ ನಾವು ಸ್ನೇಹಿತರಂತ ಹೇಳಿ ಅವರನ್ನು ಅಕ್ಕರೆಯಿಂದ ನೋಡಲಿಲ್ಲ ಅಂದರೆ ನಾನು ನಿಜವಾಗಿಯೂ ಅವ್ರನ್ನ ಸ್ನೇಹಿತರಾಗಲಿಕ್ಕೆ ಸಾಧ್ಯ. ನನ್ನ ಕಷ್ಟದಲ್ಲಿ ಅವರು ಭಾಗಿಯಾಗಿ, ಅವರ ಕಷ್ಟದಲ್ಲೂ ಭಾಗಿಯಾಗಿ, ನನ್ನ ಯೋಜನೆಗಳು, ನನ್ನ ಅನಿಸಿಕೆಗಳು, ನನ್ನ ಆಲೋಚನೆಗಳು, ನನ್ನ ಪಾಪಗಳ ಬಗ್ಗೆ ಅವ್ರಿಗೆ ಅರಿಕೆ ಮಾಡಿಕೊಂಡು ಅವ್ರನ್ನ ಸಹಾಯ ತೆಗೆದುಕೊಂಡಿಲ್ಲ ಅಂದರೆ ನನ್ನ ಸ್ನೇಹಿತಂತ ಹೇಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ವಚನ ನೋಡೋಣ. ಫಸ್ಟ್ ಕೊರಿಂಥಿಯನ್ಸ್ 1:28-29. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡಿದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಕೂಡಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಆಮೇನ್. ಸಿಸ್ಟರ್, ನಾವು ಯಾರನ್ನು ತುಂಬ ಮೆಚೆಡ್ ಇಲ್ಲ, ತುಂಬ ಹೈಫೈ ಇಲ್ಲ. ಯಾರು ಎಷ್ಟು ಜನ ಇಲ್ಲಿ IAS ಪಾಸ್ ಮಾಡ್ಕೊಂಡು ಬಂದಿದ್ದೀವಿ? IPS ಯಾರೂ ಇಲ್ಲ. ಡಿಗ್ರಿ ಯಾರೂ ಇಲ್ಲ. ಓಕೆ, ಬಾಲರಾಜ್ IPS ನೋಡಿಕ್ಕೆ ಸಂಬಂಧಿಸಿದ. ಓಕೆ, ಆಮೇಲೆ ಫಾತಿ ಮಾತ್ರ IPS ಆಗಿದೆ ಅವ್ರಿಗೆ. ಓಕೆ, ಇಲ್ಲಾಂದ್ರೆ ಅವ್ರ ಜೊತೆ ಇರೋಕ್ಕಾಗಲ್ಲ, ಅದು ಕರೆಕ್ಟಾಗಿದೆ. ಆಮೇಲೆ ಸಿಸ್ಟರ್, ನಾವು ಯೋಚನೆ ಮಾಡೋದು, ನಮ್ಮಲ್ಲಿ ಅಷ್ಟು ಜ್ಞಾನಿಗಳು ನಾವು ಯಾರು ಇಲ್ಲ ಅಂದ್ರೂ ಈ ಲೋಕದಲ್ಲಿ ನಮ್ಮನ್ನು ಕುಲಹೀನರು ಅಂದರೆ
ತುಂಬ ಕೆಳಗಿದ್ದ ನಮ್ಮನ್ನು ದೇವರು ನಮ್ಮನ್ನು ಆರಿಸ್ಕೊಂಡು, ಅಂದರೆ ನನ್ನ ಒಳ್ಳೆತನ, ನನ್ನ ಟ್ಯಾಲೆಂಟ್, ನನ್ನ ಒಳ್ಳೆಯ ಗುಣಗಳನ್ನ ನೋಡಿ ದೇವ್ರು ನನ್ನ ಆರಿಸ್ಕೊಂಡಿಲ್ಲ, ಕೂಡ ಈ ನನ್ನ ಆರಿಸ್ಕೊಂಡು ನಮ್ಮನ್ನು ಮೈಮೆಪಡಿಸ್ತೇವೆ, ಉಪಯೋಗಿಸುವ ಪಾತ್ರೆಯಾಗಿ ನಮ್ಮನ್ನು ಉಪಯೋಗ ಮಾಡ್ತೇವೆ. ಆಮೇಲೆ ಸಿಸ್ಟರ್ಸ್, ಎಷ್ಟು ಜನ ಆಪ್ರೇಷನ್ ಡಾಕ್ಟ್ರ್ ಮಾಡೋ ಆಪ್ರೇಷನ್ ನೋಡಿದ್ದೀರ? ಮೇ ಬಿ ಟಿ ವಿಯಲ್ಲಿ, ರಿಯಲ್ ಆಗಿ ಅಂತೂ ನೋಡಿರಲ್ಲ, ಒಳಗೆ ಬಿಡಲ್ಲ. ರಿಯಲ್ ಆಗಿ ನೋಡಿದ್ದೀರಾ? ನೀವು ಡಾಕ್ಟ್ರ್ ಓದಿದ್ರಾ? ಇಲ್ಲ, ನೋಡಿದ್ದೀರ? ಅಲ್ಲಿ ಓಟಿಲಿ ಕೆಲಸ ಮಾಡ್ತೀನಿ. ಓಕೆ, ಅವ್ರು ಓಟಿಲಿ ಡ್ಯೂಟಿ ಮಾಡ್ತಾರೆ. ನೀವು ಯಾರಾದರೂ ಮಾಡ್ತೀರಾ ಆ ಥರ? ಮಂಜುನಾಥ್ ನೋಡಿದ್ದೀರಂತೆ, ನೀವೆಲ್ಲ ನೋಡಿದ್ದೀರಾ? ನೀವೆಲ್ಲರೂ ಓಟಿಲಿ ಕೆಲಸ ಮಾಡಿದ್ದೀರಾ? ಹೇಳೋ, ಟಿ ವಿಲಿ ನೋಡಿದ್ದೀರಾ? ಆಮೇಲೆ ಆ ಡಾಕ್ಟ್ರ್ ಹತ್ರ ತುಂಬ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಸುಮಾರು ಕತ್ತರಿಗಳಿರುತ್ತೆ, ಚಾಕುಗಳಿರುತ್ತೆ, ಸುಮಾರು ಅವ್ರ ಹತ್ರ ಇರುತ್ತೆ. ಎಷ್ಟನ್ನ ಡಾಕ್ಟ್ರ್ ಉಪಯೋಗ ಮಾಡ್ತಾರಲ್ಲಿ? ಕೆಲವನ್ನ ಮಾಡ್ತಾರೆ. ಒಂದೇ ಒಂದು ನೈಫ್ ಇಟ್ಟಿರಲ್ಲ ಅವ್ರ ಹತ್ರ, ಸುಮಾರು ನೈಫ್ ಇಟ್ಟಿರ್ತಾರೆ, ಸುಮಾರು ಕತ್ತರಿಗಳು, ಸುಮಾರು ಸೂಜಿಗಳು, ದಾರ ಎಲ್ಲ ಇರುತ್ತೆ. ಆದರೆ ಅವರು ಕೆಲವು ಮಾತ್ರ ಉಪಯೋಗ ಮಾಡ್ತಾರೆ. ಅಂದರೆ ಆ ಕೆಲವು ವಸ್ತುಗಳು ಮಾತ್ರ ಕೆಲವರ ಜೀವನವನ್ನು ಬದುಕಿಸೋಕ್ಕೆ ಸಹಾಯ ಮಾಡ್ತಾರೆ. ಸಿಸ್ಟರ್, ಅದೇ ರೀತಿ ನಾವು ಈ ಲೋಕದಲ್ಲಿ ಅನೇಕ ಜನಗಳಿದ್ದಾರೆ, ಅದರಲ್ಲಿ ಕೆಲವ್ರನ್ನ ಮಾತ್ರ ದೇವರು ಆರಿಸ್ಕೊಂಡು. ಆಮೇಲೆ ಸಿಸ್ಟರ್, ನಾವು ದೇವರ ಕೈಯಲ್ಲಿರುವ ಆ ಒಂದು ವಸ್ತುಗಳು ನಮ್ಮನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ, ಬೇರೆ ಜನಗಳಿಗೆ ಉಪಯೋಗ. ನಾವು ಎಷ್ಟೊಂದು ಗ್ರೇಟ್ಫುಲ್ ಆಗಿರಬೇಕು, ದೇವ್ರಿಗೆ ಎಷ್ಟೊಂದು ಕೃತಜ್ಞತೆ ಸಲ್ಲಿಸಬೇಕು. ಆಮೇಲೆ ಸಿಸ್ಟರ್, ಇವತ್ತ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವ? ದೇವರು ನನ್ನನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡಿದ್ದಾರೆ. ನನ್ನಲ್ಲಿ ಯಾವುದೇ ಒಳ್ಳೆತನ ಇಲ್ಲ ಅಂದರು, ನನ್ನಲ್ಲಿ ಯಾವುದೇ ಅತಿಶಯಗಳಿಲ್ಲ ಅಂದ್ರೂ ದೇವರು ನನ್ನ ಉಪಯೋಗ ಮಾಡ್ತಾ ಇದ್ದಾರೆ. ನಾನು ದೇವರು ಮಹಿಮೆ ಪಡಿಸ್ತೀನಿ. ದೇವರು ನನ್ನ ಉಪಯೋಗ ಮಾಡಿದ ಒಂದೇ ಒಂದು ಉದ್ದೇಶಕ್ಕಾಗಿ ನಾನು ದೇವರ ಕೆಲಸನ ಮಾಡ್ತೀನಿ. ದೇವರು ನನ್ನನ್ನು ಪ್ರೀತಿಸಿದ ಪ್ರಕಾರ ನಾನು ಕೂಡ ಜನಗಳನ್ನ ಪ್ರೀತಿ ಮಾಡ್ತೀನಿ. ಈ ರೀತಿಯಾದ ಅನಿಸಿಕೆ ನನ್ನಲ್ಲಿ ಬರ್ತಾ ಇದ್ದ. ಆಮೇಲೆ ಅದಕ್ಕೆ ಹೇಳ್ತಾ ಇದ್ದಾರೆ, ದೇವರು ನಮ್ಮನ್ನು ಹಾಕ್ಕೊಂಡು ಉಪಯೋಗ ಮಾಡ್ತೀನಿ. ನನ್ನ ಒಳ್ಳೆತನ ಅಲ್ಲ, ನನ್ನ ಒಳ್ಳೆಯ ಗುಣಗಳಲ್ಲ, ಅಥವಾ ನನ್ನ ಟ್ಯಾಲೆಂಟ್ ಏನೂ ಇಲ್ಲ. ಆಮೇಲೆ ಸಿಸ್ಟರ್, ಗಲಾತ್ಯರವ್ರಿಗೋಣ. ಓಕೆ, ಗಲಾತ್ಯ 6:1-2 ಓದಿ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷಕ್ಕಾಗಿ ಸಿಕ್ಕಿದರೆ ಅಂತಹವನನ್ನು ಆತ್ಮದಿಂದ ನಡೆಸಿಕೊಳ್ಳುವ ನೀವು ಶಾಂತಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀನಾದರೂ ದುಷ್ಕೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ. ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. ಆಮೇಲೆ ಹೇಳ್ತಾ ಇದ್ದಾರೆ 6:1-2. ನಾವೇನು ಮಾಡಬೇಕಂದ್ರೆ, ನಮ್ಮ ಸ್ನೇಹಿತ, ನಮ್ಮ ಜೊತೆಯಲ್ಲಿ ಇರೋರು, ನಮ್ಮ ಬಂಧುಗಳು, ಮೇ ಬಿ ಕೆಲವು ಟೈಮ್ ಬೀಳ್ತೀವಿ, ನಾವು ಕೂಡ ಬೀಳ್ತೀವಲ್ಲ. ನಾವು ಯಾರು ಸ್ಟ್ರಾಂಗ್ ಇಲ್ಲ, ನಾವು ಯಾರು ಪರ್ಫೆಕ್ಟ್ಗಳಿಲ್ಲ. ನಾನು ಸಂಪೂರ್ಣನಾಗಿದ್ದೀನಿ ಬ್ರದರ್, ನನ್ನಲ್ಲಿ ಯಾವುದೇ ಬಲಹೀನತೆ ಅಂತ ಇಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಬಲಹೀನತೆಗಳಿದೆ. ಆದರೆ ಬೇರೆಯವರು ಬಲಹೀನತೆಯಲ್ಲಿ ಬೀಳಬೇಕಾದ್ರೆ ಅವ್ರು ನನ್ನ ಹೇಗೆ ನಡೆಸ್ಕೊಳ್ತೀನಿ, ಅವ್ರಿಗೆ ಯಾವ ರೀತಿ ಒತ್ತಾಸೆ ಆಗಿದೆ, ಅವ್ರನ್ನ ಯಾವ ರೀತಿ ಕೈ ಹಿಡಿದು ಮೇಲೆ ಎತ್ತೀನಿ, ಇದು ತುಂಬ ಮುಖ್ಯವಾಗಿದೆ. ಅವರ ನೋವುಗಳು, ಅವರ ಕಷ್ಟಗಳು, ಅವರ ಕಣ್ಣೀರುಗಳು ನಮಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ಮತ್ತೆ ನಾನು ಅವ್ರನ್ನ ಕೆಳಗೆ ಅಮುಕ್ತಾ ಇದ್ದೀನಿ. ನಿಜವಾದ ಸ್ನೇಹಿತ ಅವ್ರನ್ನ ಕೈ ಹಿಡಿದು ಮೇಲೆ ಅವ್ರನ್ನ ಸಾಂತ್ವನ ಪಡಿಸ್ತಾರೆ. ಆಮೇಲೆ ಸಿಸ್ಟರ್, ಅವ್ರನ್ನ ಆ ಪಾಪದಿಂದ ಆಚೆ ಬರೆದವ್ರಿಗೆ ಸಹಾಯ ಮಾಡ್ತೀವಿ. ಈ ಲೋಕದ ಸ್ನೇಹಿತರು ಏನು ಮಾಡ್ತೀವಿ, ನೀನು ಅದರಲ್ಲಿದೆ, ನಾನು ಕೂಡ ನಿನ್ನ ಜೊತೆ ಸೇರ್ಕೊಳ್ತೀನಿ, ನಾವಿಬ್ಬರು ಸೇರಿ ಮಾಡೋಣ. ಆತ್ಮಿಕವಾದ ಸ್ನೇಹಿತ ಏನು ಮಾಡ್ತಾನೆ ಅಂದರೆ, ಆ ಪಾಪದಿಂದ ಆಚೆ ಬರೋಕ್ಕೆ ಸಹಾಯ ಮಾಡ್ತೀನಿ. ನಾನು ಇವತ್ತು ಯಾವ ರೀತಿ ಸ್ನೇಹಿತನಾಗಿದ್ದೀನಿ, ಆತ್ಮಿಕವಾಗಿ ಅಲ್ಲಿಂದ ಆಚೆ ಕರ್ಕೊಂಡು ಬರ್ತಾ ಇದ್ದೀನ, ಅದರಿಂದ ಆಚೆ ಬರೋಕ್ಕೆ ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀನ, ನಿಜವಾಗಿ ಅವ್ರಿಗೆ ಸಾಂತ್ವನ ಹೇಳ್ತಾ ಇದ್ದೀನ. ಸೋಕೆ ಪರವಾಗಿಲ್ಲ, ನಮ್ಮಲ್ಲಿ ಬಲಹೀನತೆ ಇದೆ, ನೋಡ್ತೇನೆ ದೇವ್ರು ನಮ್ಮ ಜೊತೆ ಇದ್ದಾರೆ, ನಾನು ಹಿಂಗಾಗಿ ಪ್ರಾರ್ಥನೆ ಮಾಡ್ತೇನೆ, ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ನನ್ನ ಸ್ನೇಹಿತನಿಗೆ ನಾನು ಅವನ ಬಲಹೀನತೆಯಲ್ಲಿ ನಾನು ಸಹಾಯ ಮಾಡಲಿಲ್ಲ ಅಂದರೆ ನನ್ನ ಸ್ನೇಹಿತನಾಗಿರುತ್ತೆ ಯೋಗ್ಯ. ಅದು ಸಿಸ್ಟರ್ಸ್ ಇರ್ಬೋದು, ಬ್ರದರ್ಸ್ ಇರ್ಬೋದು, ಯಾರೇ ಆಗಿರ್ಬೋದು. ಇಬ್ರಿಯರಿಗೆ ಹೋಗೋಣ. ಇಬ್ರಿಯ 3:12-14.
ಇಬ್ರೇ 3ನೇ ಅಧ್ಯಾಯ 12-14. ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವೂ ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಮೊದಲಿನಿಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಾಗಿ ಪಾಲುಗಾರರಾಗಿದ್ದೇವಲ್ಲ. ಆಮೇಲೆ ಮತ್ತೆ ಇಲ್ಲಿ ಏನು ಹೇಳ್ತಿದ್ರು ಅಂದರೆ, ನಾವು ಒಬ್ಬರನ್ನು ಎಚ್ಚರಿಸಬೇಕು. ಅನೇಕರು ಸಭೆಯಲ್ಲಿದ್ದಾರೆ, ಇವತ್ತು ಇಲ್ಲ. ನಾವು ನೋಡ್ತಾ ಇದ್ದೀವಲ್ಲ, ತುಂಬ ಜನ ನಾನು ಶಿಷ್ಯನಾಗಬೇಕಾದ್ರೆ ಸುಮಾರು 22 ವರ್ಷ ಹಿಂದೆ ನನ್ನ ಜೊತೆಯಲ್ಲಿ ಹಾರಿಲ್ಲ. ಮೇ ಬಿ ಕೆಲವರಿದ್ದಾರೆ. ಆಮೇಲೆ ಅಂದರೆ ನಾವು ಎಷ್ಟರ ಮಟ್ಟಿಗೆ ಸಭೆಯಿಂದ ಅಥವಾ ದೇವರಿಂದ ದೂರ ಹೋದವ್ರಿಗೆ ಸಂಧಿಸ್ತಾ ಇದ್ದೀವಿ, ಅವ್ರನ್ನ ಉತ್ತೇಜಿಸ್ತಾ ಇದ್ದೀವಿ, ಮತ್ತೆ ದೇವರ ಹತ್ರ ಬರೋಕ್ಕೆ ನಾವು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಅಥವಾ ಸಭೆಯಲ್ಲಿ ಅನೇಕ ಬಲಹೀನತೆಯಲ್ಲಿ ಕೆಳಗೆ ಬೀಳಬೇಕಾದ್ರೆ ಮತ್ತೆ ಅವ್ರನ್ನ ಮೇಲೆತ್ತಾ ಇದ್ದೀವಿ, ಅಥವಾ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ, ಅಥವಾ ಹೊಸದಾಗಿ ಯಾರಾದ್ರೂ ಸಭೆಯಿಂದ ಹೋಗಿ ಮತ್ತೆ ಬರಬೇಕಾದ್ರೆ ಅವ್ರನ್ನ ನಿಜವಾಗಿ ಕೇರ್ ಮಾಡ್ತಾ ಇದ್ದೀವಿ, ಅಕ್ಕರೆಯಿಂದ ನೋಡ್ತಾ ಇದ್ದೀವ, ಅವ್ರ ಸಮಸ್ಯೆಗಳೇನಿದೆ, ಅವರ ನೋವುಗಳೇನಿದೆ ಅದನ್ನ ನಾವು ಕೇಳ್ಕೊಳ್ತಾ ಇದ್ದೀವ, ಅಥವಾ ಏನೋ ಒಂಥರ ಯಾರೋ ಬಂದರು, ನಾನು ಗ್ರೇಟ್, ಅವರು ದೇವ್ರನ್ನ ಬಿಟ್ಟು ಹೋಗ್ಬಿಟ್ರು, ಈ ಥರವನ್ನು ತಾತ್ಸಾರ ಮನೋಭಾವದಿಂದ ನೋಡ್ತಾ ಇದ್ದೀವಿ. ತುಂಬ ಜನ ಸಭೆಗೆ ಮತ್ತೆ ಬರ್ತಾರೆ, ನಮ್ಮ ನಿರ್ಲಕ್ಷ್ಯತೆಯ ಕಾರಣ ಮತ್ತೆ ಅವರು ಅವ್ರನ್ನ ಒಂಥರ ಕೇರ್ಲೆಸ್ ಆಗಿ ಮಾತಾಡೋದು, ಚುಚ್ಚಿ ಮಾತಾಡೋದು, ಅವ್ರಿಗೆ ನೋವಾಗೋ ರೀತಿಯಲ್ಲಿ ಮಾತಾಡೋದು. ಇದನ್ನು ನಾವೇನು ಮಾಡ್ತಾರೆ, ಮತ್ತೆ ಸಭೆಗೆ ಬರೋಕ್ಕೆ ಕಷ್ಟ. ಅದು ಬರೋದೇ ದೊಡ್ಡ ವಿಷಯ. ಅವ್ರಿಗೇನೆ ಆ ಗೆಲ್ತಿ ಇರುತ್ತೆ, ನಾನು ದೇವರಿಂದ ಹೋದೆ, ತಪ್ಪು ಮಾಡಿದ್ದೀನಿ ಅಂತ. ಮತ್ತೆ ನಾವು ಅವ್ರನ್ನ ನೋಯಿಸ್ಬೇಕಾದ್ರೆ ಮತ್ತೆ ಬರೋಕ್ಕೆ ಕಷ್ಟ. ಸಿಸ್ಟರ್, ಜನಗಳನ್ನ ನಾನು ಯಾವ ರೀತಿ ನೋಡ್ತಾ ಇದ್ದೆ, ನಾನು ಯಾರು ಅವರ ಹೃದಯಗಳನ್ನ ತೀರ್ಮಾನ ಮಾಡೋದು, ನಾನು ಯಾರು ಅವ್ರನ್ನ ಜಡ್ಜ್ಮೆಂಟ್ ಮಾಡೋದು, ಯಾರನ್ನು ನ್ಯಾಯ ತೀರಿಸೋ ಅಧಿಕಾರ ನನಗಿಲ್ಲ. ನನಗೆ ಕೇವಲ ಕೊಟ್ಟಿರೋದು ದೇವರು ಅವ್ರನ್ನ ಪ್ರೀತಿ ಮಾಡಬೇಕಂತ ಅಷ್ಟೇ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ಯಾವುದೇ ಕೆಳಮಟ್ಟದಲ್ಲಿರಲಿ ಪರವಾಗಿಲ್ಲ, ಅದು ಯಾವುದೇ ಪಾಪದಲ್ಲಿರಲಿ ಪರವಾಗಿಲ್ಲ. ನಾವು ಕೂಡ ಪಾಪದಲ್ಲಿದ್ದವಲ್ಲ, ಈಗಲೂ ಕೂಡ ಅನೇಕ ಬಲದಿಂದಲೇ ಬೀಳ್ತೀವಲ್ಲ, ಆದರೂ ದೇವರು ಪ್ರೀತಿ ಮಾಡ್ತಾನೇ ಇದೆ. ಆದರೆ ನಾನು ಯಾಕೆ ಪ್ರೀತಿ ಮಾಡೋದನ್ನ ಮಾಡ್ತಿದ್ದೀನಿ, ಯಾಕೆ ಜನಗಳನ್ನ ತೀರ್ಮಾನ ಮಾಡ್ತಾ ಇದ್ದೀನಿ, ಯಾಕೆ ಜನಗಳನ್ನ ದೂರ ತಳ್ತಾ ಇದ್ದೀನಿ? ಅದಷ್ಟೇ. ಇವತ್ತು ನನ್ನ ಪ್ರೀತಿ ಹೇಗಿದೆ, ಜನಗಳನ್ನ ಎಚ್ಚರಿಸ್ತಾ ಇದ್ದೀನಿ. ನನ್ನ ಜೊತೆಯಲ್ಲಿರುವ ನನ್ನ ಸ್ನೇಹಿತ, ನನ್ನ ಸಹೋದರ ಕೆಳಗೆ ಬೀಳ್ಬೇಕಾದ್ರೆ ನಾನು ಎಚ್ಚರಿಸ್ತಾ ಇದ್ದೀನಿ. ಅಥವಾ ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳು, ನನ್ನ ಹೆಂಡತಿ ಪಾಪದಲ್ಲಿ ಬೀಳ್ಬೇಕಾದ್ರೆ ಅದನ್ನ ಎಚ್ಚರಿಸ್ತೀವಿ. ನಾವು ನೋಡ್ತೀವಿ ಲೋಕದಲ್ಲಿ ಮಕ್ಕಳು, ನಮ್ಮ ಮಕ್ಕಳು ಯಾವ್ದಾದ್ರು ಚಿಕ್ಕ ಮಕ್ಕಳು ನೋಡಿದೀವಲ್ಲ, ಕೆಲವರು ಕೈ ತೋರಿಸ್ತಾ ಆಗ ತಂದೆ ತಾಯಿಗಳು ಎಬ್ಡಿ ಪಂಡ್ರ ತುಂಬ ಶಾರ್ಪ್ ಆಗಿರಂಗಪ್ಪಯ್ಯ, ಕೆಲವರು ಕಾಲಲ್ಲಿ ಒದೀತಾರೆ, ಇದು ಚಿನ್ನಪ್ಪಯ್ಯ. ಅಂದರೆ ನೋಡಿ, ಅವ್ರ ಮಕ್ಕಳನ್ನ ನಾವು ಹೆಂಗೆ ನೋಡ್ತೀವಿ, ಅವ್ರನ್ನ ಕೇಳ್ಕೊಡ್ತೀವಿ. ಚಿಕ್ಕದು ಅವ್ನು ಮುಂಜಿ ಎಬ್ಡಿರೋ ಕಾಮಿ, ಅವರು ಒಂಥರ ಕೆಟ್ಟದಾಗಿ ಮಾಡ್ತಾರೆ ಮಕ್ಕಳು, ಅದು ಖುಷಿ ನಮಗೆ. ಅಂದರೆ ನಮ್ಮ ಮಕ್ಕಳು ತಪ್ಪಾದ ವಿಷಯಗಳನ್ನ ನಾವೇ ಹೇಳ್ಕೊಡ್ತೀವಿ. ಅವ್ರಿಗೆ ಕೈ ಕಾಮಿ, ಅಡ್ಚಿಡ್ರೆ ಸೊಲ್ಲು, ಈ ಥರ ಹೇಳ್ಕೊಡ್ತೀವಲ್ಲ ನಮ್ಮ ಮಕ್ಕಳಿಗೆ. ಆದರೆ ಅದನ್ನು ತಪ್ಪು ಅಂತ ಎಷ್ಟು ದಿನ ನಾವು ಖಂಡಿಸ್ತೀವಿ. ನಮ್ಮ ಮಕ್ಕಳನ್ನ ಕರೆದ ತಕ್ಷಣ ಅಭಿಷೇಕ್ ಅಂತ ನನ್ನ ಮಗನ ನನ್ನ ಹೆಸರು, ಅವ್ನು ತಿರುಗಿ ನೋಡಲ್ಲ, ಬಿಡು ಕೇಳಿಸ್ಕೊಂಡಿದ್ದ ಅಂತ ಸುಮ್ಮನೆ. ಅದು ಕೇಳಿಸ್ಕೊಂಡಿರೋ ವಿಷಯ ಅಲ್ಲ, ಒಂದು ಹೃದಯದ ವಿಷಯ. ಕಿವಿ ಕೇಳಿಸಿರುತ್ತೆ, ಆದರೆ ನನ್ನ ಮಾತಿಗೆ ಅವನ್ನ ನೆಗ್ಲೆಕ್ಟ್ ಮಾಡಿ ಅವ್ನಿಗೆ ಹೇಳ್ಕೊಡ್ತೀವಿ. ನಾನು ನಿನ್ನ ಕರೆದೆ, ನೀನು ನನಗೆ ಉತ್ತರ ಕೊಡಲಿಲ್ಲ, ಇದು ತಪ್ಪು. ನಾನು ನಿನ್ನ ಕುಂತ್ಕೊ ಅಂತ ಹೇಳಿದೆ, ನೀನು ಕುಂತ್ಕೊಳ್ಳಿಲ್ಲ, ಇದು ರಾಂಗ್. ನಾನು ಈ ಕೆಲಸ ನಿನ್ಗೆ ಹೇಳಿದೆ, ಇದು ಮಾಡಬೇಕಂತ ನೀನು ಮಾಡಲಿಲ್ಲ, ಇದು ತಪ್ಪು. ಅಂಕಲ್ ನಿನ್ನ ಜೊತೆ ಮಾತಾಡ್ತಾ ಇದ್ದಾರೆ, ನೀನು ಅವ್ರನ್ನ ನೋಡಿ ಮಾತಾಡಲಿಲ್ಲ, ನೀನು ಎಲ್ಲೋ ನೋಡಿ ಮಾತಾಡ್ತಾ ಇದೆಯಾ, ಇದು ತಪ್ಪು. ಅಮ್ಮ ನಿನ್ಗೇನೋ ಹೇಳಿದ್ರು, ನೀನು ಮಾಡಲಿಲ್ಲ, ಇದು ತಪ್ಪು.
ನಿನ್ನ ಫ್ರೆಂಡ್ಸ್ ನಿನ್ನ ಜೊತೆ ಮಾತಾಡಕ್ಕೆ ಬಂದರು, ಅವ್ರ ಜೊತೆ ನೀನು ಮಾತಾಡಲಿಲ್ಲ, ಇದು ತಪ್ಪು. ಇದೆಲ್ಲ ನಾನು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಮಕ್ಕಳು ಕೂಡ ನನಗೆ ಸ್ನೇಹಿತರೆ, ಹೌದಿಲ್ಲ? ಅನೇಕ ಸಮಯದಲ್ಲಿ ಹೊರಗಿನ ವಿಷಯಗಳನ್ನು ನೋಡ್ತೀವಿ, ಕುಟುಂಬದ ವಿಷಯಗಳನ್ನು ಮಾಡ್ತೀವಿ. ಕುಟುಂಬದಲ್ಲಿ ನಮ್ಮ ಮಕ್ಕಳಿಗೆ ಏನು ಕಲಿಸ್ಕೊಡ್ತಾ ಇದ್ದೀವಿ? ಬೈಬಲ್ ಪ್ರಕಾರ ಕುಟುಂಬನೇ ಫಸ್ಟ್ ಸಭೆ, ಗಂಡ ಹೆಂಡತಿ. ಈ ಸಭೆಯನ್ನು ನಾವು ಆರೋಗ್ಯಕರವಾಗಿ ಇಟ್ಕೊಂಡಿಲ್ಲ ಅಂದರೆ ಹೊರಗೆ ಯಾವ ರೀತಿ ನಾವು ಸಂಬಂಧ ಚೆನ್ನಾಗಿ ಇಟ್ಕೊಂಡು ಅದು ವ್ಯರ್ಥ. ಮೊದಲಾಗಿ ನಮ್ಮ ಕುಟುಂಬವನ್ನು ಚೆನ್ನಾಗಿ ಕಟ್ಟೋದು ತುಂಬ ಮುಖ್ಯ. ನಮ್ಮ ಹೆಂಡತಿ, ಮಕ್ಕಳು, ಮಗ ಇರ್ಬೋದು, ಮಗಳಿರ್ಬೋದು, ಅವರಿಗೆ ಸರಿಯಾದ ವಿಷಯಗಳನ್ನು ಕಲಿಸ್ಕೊಡೋದು ತುಂಬ ಮುಖ್ಯವಾಗಿದೆ. ಆರೋಗ್ಯಕರವಾಗಿ ನಮ್ಮ ಕುಟುಂಬ ಇರಬೇಕಾದ್ರೆ ಆ ಆರೋಗ್ಯನ ಹೊರಗಡೆ ಕೂಡ ಈಸಿ ಆಗ್ತದೆ. ಓದಿಲ್ಲ ಪ್ರಶ್ನೆ, ನನ್ನ ಕುಟುಂಬದಲ್ಲೇ ಆರೋಗ್ಯಕರವಾಗಿಲ್ಲ ಅನ್ನಬೇಕಾದ್ರೆ ಯಾವ ರೀತಿ ನಾನು ಹೊರಗೆ ಕೊಡೋಕ್ಕೆ ಸಾಧ್ಯ? ಆಮೇಲೆ ಅದೇನು ಹೇಳ್ತಾ ಇದ್ದಾರೆ, ನನ್ನ ಫ್ರೆಂಡ್ಶಿಪ್, ನನ್ನ ಒಂದು ಆತ್ಮೀಯ ಗೆಳೆಯ ಯಾರಂದರೆ ನನ್ನ ಕುಟುಂಬದಲ್ಲಿರೋದು. ನಂತರ ನನ್ನ ಕುಟುಂಬದ ಸದಸ್ಯ ಹೊರಗಡೆ ಇರೋರು, ನನ್ನ ಅಣ್ಣ ತಮ್ಮ ಇವರೆಲ್ಲ ಇರ್ಬೋದು, ಅಥವಾ ಸಭೆಯಲ್ಲಿರುವ ಸ್ನೇಹಿತರಿರ್ಬೋದು, ಇವರೆಲ್ಲ ನನಗೆ ಸ್ನೇಹಿತರು. ಆಮೇಲೆ ಅಷ್ಟೇ, ಉದಾಹರಣೆಗೆ ಒಂದು 10 ಜನ ಒಂದು ಬೆಟ್ಟವನ್ನು ಹತ್ತಕ್ಕೆ ಹೋಗ್ತೀವಿ. ಹಿಮಾಲಯ ಪರ್ವತ ನಾವೆಲ್ಲ ಹತ್ತಿದ್ದೀವಲ್ಲ, ಎಷ್ಟು ಜನ ಹತ್ತಿದ್ದೀವಿ? ಇನ್ನು ಯಾರು ಹತ್ತಿಲ್ಲ. ಎಷ್ಟು ಜನ ನೋಡಿದ್ದೀವಿ? ನೋಡಿವಿಲ್ಲ. ಹೋಗಿದ್ರಾ? ಟಿವಿಲಿ ನೋಡಿದ್ವಿ. ವೆರಿ ಗುಡ್. ಓಕೆ, ಮೇ ಬಿ ನಾನು ಪಿಕ್ಚರಲ್ಲಿ ನೋಡಿದ್ದೀನಿ, ಫೋಟೋದಲ್ಲಿ. ತುಂಬ ಜನ ಹತ್ತಿದ್ದಾರೆ. ಅಲ್ಲಿ ಹತ್ತಬೇಕಾದ್ರೆ ಯಾರು ಒಬ್ಬರು ಹೋಗಲ್ಲ, ಅವರು ಬಂದು ಕೆಲವು ಗುಂಪಾಗಿ ಹೋಗ್ತಾರೆ. ಯಾಕೆಂದರೆ ಅದು ಅಷ್ಟೊಂದು ಡೇಂಜರ್. ಹೀಗೆ ಒಂದು 10 ಜನ ಆ ಒಂದು ಬೆಟ್ಟವನ್ನು ಹತ್ತಕ್ಕೆ ಹೋಗ್ತಾರೆ. ಬೇರೆ ಬೇರೆ ದೇಶದವರು, ಬೇರೆ ಬೇರೆ ಹೋಗ್ಬೇಕಾದ್ರೆ ಸುಮಾರು 1 ದಿನ ಆಯಿತು, 2 ದಿನ ಆಯಿತು, ತುಂಬ ಹೋಗಿರ್ತಾರೆ. ಮಿಸ್ಸಾಗಿ ಒಬ್ಬ ಮೇಲಿನ ಒಂದು ಗುಂಡಿಲ್ ಬಿದ್ದುಬಿಡ್ತಾನೆ. ಬರ್ತಾನೆ, ಇನ್ನೊಬ್ಬ ಹಿಂದೆ ಹೋಗ್ತಾ ಇರೋನು ನೋಡ್ತಾನೆ. ನಾನು ಅವನಿಗೆ ಸಪೋರ್ಟ್ ಮಾಡೋಕ್ಕೆ ಹೋದರೆ ನನಗೂ ಲೇಟ್ ಆಗುತ್ತೆ, ಅವನು ಹೋಗ್ಬಿಡ್ತಾನೆ. ಇನ್ನೊಬ್ಬ ಬರ್ತಾನೆ, ಅದೇ ಥರ ನೋಡ್ತಾನೆ, ಲೇಟ್ ಆಗುತ್ತೆ, ತುಂಬ ಕೆಳಗೆ ಇದ್ದಾನೆ ಅಂತ ಹೋಗ್ಬಿಡ್ತಾನೆ. ಹೀಗೆಲ್ಲ ಹೋಗ್ತಾನೆ. ಕೊನೆಯಲ್ಲಿ ಇನ್ನೊಬ್ಬ ಬರ್ತಾನೆ, ನೋಡ್ತಾನೆ, ನಮ್ಮ ಜೊತೆ ಬಂದವನು ಬಿದ್ದಿದ್ದಾನೆ, ಪರವಾಗಿಲ್ಲ ಅಂತ ತನ್ನಲ್ಲಿದ್ದ ಹಗ್ಗವನ್ನು ಬಿಟ್ಟು ಸಮಯವನ್ನು ತೆಗೆದುಕೊಂಡು ಅವನ ಮೇಲೆ, ಅವನಿಗೆ ಗಾಯಗಳಾಗಿರುತ್ತೆ, ಔಷಧಿ ಹಚ್ಚಿ ಅವನು ಅಲ್ಲಿಂದ ಆಚೆ ಕರ್ಕೊಂಡ್ಬಂದು ಅವನ ನಿಧಾನವಾಗಿ ಅವನಿಗೆ ಉಪಚರಿಸಿ ಅವನ ಜೊತೆಯಲ್ಲಿ ಮೇಲತ್ತ ಪ್ರಾರಂಭ. ಸಮಯ ಲೇಟ್ ಆಗುತ್ತೆ, ಆದರೆ ಇಬ್ಬರೂ ಒಟ್ಟಿಗೆ ಮೇಲತ್ತ ಪ್ರಾರಂಭ. ಕೆಲವು ದಿನ ಆಗುತ್ತೆ, ಮೇಲೆ ಹೋಗ್ತಾ 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 ಒಂದು ದಿನ ಹೋಗಿ ಹಿಮಾಲಯ ಶಿಖರ ತುದಿಗೆ ಹೋಗುತ್ತೆ. ಅಲ್ಲಿ ಹೋಗ್ತಾರೆ. ಅವ್ರಿಗಿಂತ ಮುಂಚೆ 8 ಜನ ಮುಂದೆ ಹೋದ್ರಲ್ಲ, ಅವ್ರು ಯಾರು ಅಲ್ಲಿ ಹೋಗಿರೋದು? ಏನಕ್ಕೆ? ಕಾರಣ ಏನು? ಕಾರಣ ಅವರೆಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ. ನಾನು ಹೋದರೆ ಸಾಕು, ಬೇರೆಯವ್ರ ಪರಿಸ್ಥಿತಿ ನನಗೆ ಬೇಕಿಲ್ಲ. ಆದರೆ ಇವರಿಬ್ಬರು ಏನು ಮಾಡ್ತಾರೆ ಅಂದರೆ, ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಒಬ್ಬರ ಕಷ್ಟದಲ್ಲಿ ಇನ್ನೊಬ್ರು ಇಟ್ಕೊಂಡು ತಮ್ಮ ಗುರಿಯನ್ನು ಮುಟ್ತಾರೆ. ಸಿಸ್ಟರ್, ನಾವು ನಮ್ಮ ಗುರಿಯನ್ನು ಮುಟ್ಟಬೇಕಂದ್ರೆ ನಮಗೆ ಜೊತೆಗಾರಬೇಕು, ನಮ್ಮ ಸಂಗಾತಿ ಅಥವಾ ನಮ್ಮ ಸಹಪಾಠಿ ನಮಗೆ ಬೇಕಾಗಿದೆ. ನಮ್ಮ ಗುರಿಯನ್ನು ಮುಟ್ಟಕ್ಕೆ ನನ್ನ ಸ್ವಂತ ಶಕ್ತಿ ಮಾತ್ರ ಸಾಲ, ನನ್ನ ಒಳ್ಳೆಯ ಸ್ನೇಹಿತರು ಕೂಡ ನನಗೆ ಬೇಕಾಗಿದೆ. ಸಿಸ್ಟರ್, ಇವತ್ತ ಯಾರು ನನಗೆ ಒಳ್ಳೆಯ ಸ್ನೇಹಿತ? ಯಾವ ರೀತಿ ಸ್ನೇಹಿತರು ನಾವು ಇಟ್ಕೊಂಡಿದ್ದೀವಿ? ತುಂಬ ಜನ ಅಂತೀವಿ, ಬ್ರದರ್ ಅವ್ರು ಯಾವಾಗ ನನಗೆ ಬೈಕೊಂಡೇ ಇರ್ತಾರೆ, ಬ್ರದರ್ ಸಿಸ್ಟರ್ ಅವ್ರು ಯಾವಾಗ ನನಗೆ ಬೈಕೊಂಡೇ ಇರ್ತಾರೆ. ಹೌದು, ಯಾರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅವ್ರು ನಿಮ್ಮನ್ನು ಬೈತಾರೆ. ಯಾರು ನಿಮ್ಮನ್ನು ತಿದ್ದೋಕ್ಕೆ ಪ್ರಯಾಸ ಪಡ್ತಾರೆ ಅವ್ರು ನಿಮ್ಮನ್ನು ಬೈತಾರೆ, ಖಂಡಿಸ್ತಾರೆ. ಪ್ರೀತಿಯಲ್ಲಿ ಚಾಲೆಂಜಿಂಗ್ ಕೂಡ ಇದೆ, ಸವಾಲುಗಳು ಕೂಡ ಇದೆ. ಪ್ರೀತಿ ಕೇವಲ ಸ್ಮೂತಾಗಿ ಮಾತ್ರ ಇದೆ. ತನ್ನ ಮಕ್ಕಳನ್ನ ಎಷ್ಟು ಜನ ತಂದೆ ತಾಯಿಗಳು ಹೊಡಿತೀವಿ? ಎಲ್ಲ ಹೊಡಿತೀವಲ್ವ? ಯಾಕೆ? ದ್ವೇಷನ, ಕೋಪನ, ಇಲ್ಲ ಅವ್ರ ಮೇಲೆ ಏನಾದರೂ ಹೊಟ್ಟೆ ಕಿಚ್ಚಿಲ್ಲ? ಇಲ್ಲ. ಆದರೂ ನಾವು ಹೊಡಿತೀವಿ, ಬೈತೀವಿ, ಖಂಡಿಸ್ತೀವಿ. ಕಾರಣ ನಾವು ಪ್ರೀತಿ ಮಾಡ್ತೀವಿ. ಅವ್ರ ನಮಗೆ ಅಕ್ಕರೆ ಇದೆ, ಅವರ ಜೀವನ ಕೆಟ್ಟು ಹೋಗಬಾರ್ದು ಅಂತ ನಾವು ಆಸೆ ಪಡ್ತೀವಿ. ಆದ್ದರಿಂದ ಅದೇ ಥರ ನಿಜವಾದ ಸ್ನೇಹಿತ ಯಾರು ನಿಜವಾಗಿ ಪ್ರೀತಿ ಮಾಡ್ತಾನೆ, ತನ್ನ ಸ್ನೇಹಿತರನ್ನು ಅವನನ್ನು ಖಂಡಿಸ್ತಾನೆ.
ಬೈಬಲ್ ಕೂಡ ಅದೇ ಹೇಳುತ್ತೆ, ನಾವು ಖಂಡಿಸಿ ತಿದ್ದಿ ಸರಿಪಡಿಸಿ ಅಂತೇಳಿ. ಸಿಸ್ಟರ್, ನಮಗೆ ಆ ಖಂಡನೆ ನಾವು ತೆಗೆದುಕೊಂಡಿಲ್ಲ ಅಂದರೆ ನಾವು ಬದಲಾವಣೆ ಆಗಕ್ಕೆ ಆಮೇಲೆ. ಓಕೆ, ಇನ್ನೊಂದು ಸ್ಕ್ರಿಪ್ಚರ್ ನೋಡೋಣ. ಎಫೆಸಿಯ 6:18 ಓದಿ. ಎಫೆಸಿಯ 6:18. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಗಳಲ್ಲಿಯೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿ, ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರಾಗಿರಿ. ಆಮೇಲೆ ನಾವೇನು ಮಾಡ್ಬೇಕಂತೆ ಹೇಳ್ತಾ ಇದ್ದಾರೆ, ಪವಿತ್ರಾತ್ಮ ಭರಿತರಾಗಿ. ಓಕೆ, ನಮ್ಮಲ್ಲಿ ಆತ್ಮಿಕತೆ ತುಂಬಿರಬೇಕು. ಯಾವಾಗ ನಮ್ಮಲ್ಲಿ ಆತ್ಮಿಕತೆ ತುಂಬಿರಲ್ಲ, ನಾವು ನಿಜವಾಗಿಯೂ ದೇವರ ಕೆಲಸಗಳನ್ನ ಮಾಡೋಕ್ಕಾಗಲ್ಲ, ದೇವರ ಜನಗಳನ್ನಾಗಲಿ ಅಥವಾ ಬೇರೆ ಜನಗಳನ್ನಾಗಲಿ ಪ್ರೀತಿ ಮಾಡೋಕ್ಕಾಗಲ್ಲ. ಯಾವಾಗ ನಮ್ಮಲ್ಲಿ ಲೌಕಿಕತೆ ತುಂಬಿರುತ್ತೆ, ಈ ಲೋಕದ ಪ್ರಪಂಚಿಕ ವಿಷಯಗಳು ನಾವು ತುಂಬಿರುತ್ತೆ, ಅದೇ ಪ್ರಕಾರ ನಾವು ಯೋಚನೆ ಮಾಡ್ತೀವಿ, ಅವರ ಪ್ರಕಾರ ನಮ್ಮ ಮೈಂಡ್ ಹೋಗುತ್ತೆ. ಆತ್ಮಿಕತೆ ನಮ್ಮಲ್ಲಿ ತುಂಬಿರಬೇಕಾದ್ರೆ ದೇವರ ರೀತಿಯನ್ನು ಯೋಚನೆ ಮಾಡೋಕ್ಕಾಗ್ತದೆ. ಬೇರೆ ನನ್ನ ನೋಯಿಸಿದ ಪರವಾಗಿಲ್ಲ, ನನ್ನ ಸಹೋದರ, ನನ್ನ ಸಹೋದರಿ. ಆಮೇಲೆ ನಮ್ಮ ಮಕ್ಕಳು ನಮ್ಗೆ ಇರೋದು ತಪ್ಪು ಮಾಡಿದಾಗ ಏನು ಮಾಡ್ತೀವಿ? ಪ್ರೀತಿ ಮಾಡ್ತೀವಲ್ಲ. ಅದೇ ಥರ ನಾವು ನಮ್ಮ ಹೊರಗಿನ ಸಭೆಯ ಸ್ನೇಹಿತರು ನಮ್ಮನ್ನು ತಪ್ಪಾಗಿ ನೋಡಬೇಕಾದ್ರೂ ಕೂಡ ನಮ್ಮನ್ನು ಪ್ರೀತಿ ಮಾಡ್ತೀವಿ. ರಿಮೆಂಬರ್ ಸಿಸ್ಟರ್, ಇವತ್ತ ನಮ್ಮ ಪ್ರೀತಿ ಯಾವ ಪರಿಸ್ಥಿತಿಯಲ್ಲಿದೆ? ಪವಿತ್ರಾತ್ಮ ತುಂಬಿಲ್ಲ ಅಥವಾ ಲೌಕಿಕತೆಯಿಂದ ತುಂಬಿಲ್ಲ? ಯಾವ ರೀತಿ ನಾವು ಬಂದು ಜನಗಳನ್ನ ನೋಡ್ತಾ ಇದ್ದೀವಿ? ಆಮೇಲೆ ಯೋಹಾನ 17:20-23 ಓದಿ. ಯೋಹಾನ 17:21-23. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದಿರಬಹುದು. ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರನ್ನು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. ಆಮೇನ್. ಆಮೇನ್. ಇಲ್ಲಿ ಯೇಸು ಪ್ರಾರ್ಥನೆ ಮಾಡ್ತಿದ್ದಾರೆ, ದೇವರ ಹತ್ರ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ನೀನು ಯಾರನ್ನು ಕೊಟ್ಟಿದ್ದೀಯಾ ಅವ್ರನ್ನ ಕೊನೆ ತನಕ ಉಳಿಸ್ಕೋಬೇಕು. ಇವತ್ತು ನಾವು ಸಭೆಯಲ್ಲಿ ನಾವು ಯಾರನ್ನು ನಮ್ಮ ಜೊತೆಯಲ್ಲಿದ್ದೇವೆ ಅವ್ರನ್ನ ನಾವು ಉಳಿಸ್ಕೋಬೇಕಾಗಿದೆ. ಅವ್ರ ಜೊತೆ ಒಳ್ಳೆ ಸ್ನೇಹಿತ, ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕೋಬೇಕಾಗಿದೆ. ಅವ್ರನ್ನ ಆತ್ಮಿಕವಾಗಿ ದೇವರ ಜೊತೆ ನಡೆಸಬೇಕಾಗಿದೆ. ಸತ್ಯವೇದ ನೋಡಿ ಕಳಿಸ್ಕೊಡ್ಬೇಕಾಗಿದೆ. ಅವ್ರಿಗೆ ಸತ್ಯವನ್ನು ತಿಳಿಸ್ಕೊಡ್ಬೇಕಾಗಿದೆ. ಇದೆಲ್ಲ ಯಾರ ಜವಾಬ್ದಾರಿ? ನಮ್ಮ ಜವಾಬ್ದಾರಿ. ದೇವ್ರು ನಮಗೆ ಕೊಟ್ಟಿರೋ ಜವಾಬ್ದಾರಿ. ಯೇಸು ಹೇಳ್ತಾ ಇದ್ದಾರೆ, ನೀನು ನನಗೆ ಕೊಟ್ಟಿರೋ ಜವಾಬ್ದಾರಿ ನಾನು ಯಾರಿಗೆ ಕೊಡ್ತಾ ಇದ್ದೀನಿ? ಶಿಷ್ಯರಿಗೆ ಕೊಡ್ತಾ ಇದ್ದೀನಿ. ಶಿಷ್ಯರು ಯಾರು? ನಾವೆಲ್ಲ ಶಿಷ್ಯರು. ನಮ್ಮ ಜವಾಬ್ದಾರಿ ಏನು? ಅದೇ ದೇವರ ಜನಗಳನ್ನ ನಾವು ಕೊನೆಯ ತನಕ ಆತನ ಹೆಜ್ಜೆ ಜಾಡಿ ನಡೆಸ್ಕೊಂಡು, ಅವರೇ ನನ್ನ ಸ್ನೇಹಿತರು, ಅವರೇ ನನ್ನ ಬಂಧುಗಳು. ಆಮೇಲೆ ಸಿಸ್ಟರ್, ಯೇಸು ಹೇಳ್ತಾರೆ, ಒಳ್ಳೆ ಸಮಾರ್ಯದವನ ಕಥೆ ಹೇಳ್ತಾರಲ್ಲ, ಒಳ್ಳೆ ಸಮಾರ್ಯ ಯಾರು? ಯಾರು ಕಷ್ಟದಲ್ಲಿದ್ದವನಿಗೆ ನೆರವಾಗ್ತಾರೆ. ಇವತ್ತು ನಾನು ಅದೇ ಒಳ್ಳೆ ಸಮಾರ್ಯದವನಾಗಿದ್ದೀನಿ. ದೇವರು ನನ್ನನ್ನು ನೋಡಿ, ಈತನು ಒಳ್ಳೆ ಸಮಾರ್ಯದವನು, ಈತನು ಕಷ್ಟದಲ್ಲಿ ನೆರವಾಗುವವನು ಅಂತ ಹೇಳ್ತಾ ಇದ್ದಾರೆ. ನಾವು ಜನಗಳನ್ನ ನೋಡಿ ಯಾವ ರೀತಿಯಾದ ತೀರ್ಮಾನ ಮಾಡ್ತೇವೆ? ಇವನು ಸಾಹುಕಾರ, ಇವನು ಬಡವ, ಇವನ ಸಂಬಳ ಇಷ್ಟು, ಇವನ ಸಂಬಳ ಈ ಥರ, ಇವ್ನು ನೋಡೋಕ್ಕೆ ಈ ಥರ ಸುಂದರವಾಗಿದ್ದಾನೆ, ಅಥವಾ ಇವ್ನು ನೋಡೋಕ್ಕೆ ಚೆನ್ನಾಗಿಲ್ಲ, ಈ ಥರ ತೀರ್ಮಾನ ಮಾಡ್ತೇವೆ. ಪ್ರತಿಯೊಬ್ಬರಿಗೂ ದೇವರ ಆತ್ಮ ಇದೆ. ಪ್ರತಿಯೊಬ್ಬರಿಗೂ ಆತನ ಆತ್ಮವನ್ನು ದೇವರು ಕೊಟ್ಟಿದ್ದಾರೆ. ಸಿಸ್ಟರ್, ನಾವೆಲ್ಲ ದೇವರ ಆತ್ಮದಿಂದ ತುಂಬಿದವರು. ನಾವೆಲ್ಲ ಒಂದೇ ಕುಟುಂಬದವರು. ಬೈಬಲ್ ಹೇಳುತ್ತೆ, ನಾವೆಲ್ಲ ಒಂದೇ ಸಂಸ್ಥಾನದವರು. ನಮ್ಮಲ್ಲಿ ಯಾವುದೇ ಭೇದ ಭಾವ, ಜವಾಬ್ದಾರಿಗಳು ಮೇ ಬಿ ಬೇರೆ ಇರ್ಬೋದು. ಆಮೇಲೆ ಸಿಸ್ಟರ್, ಆದರೆ ದೇವರ ಆತ್ಮ ಎಲ್ಲರಿಗೂ ಹೊಂದಿರ್ತಾರೆ. ನಾವು ಯಾವ ರೀತಿ ಜನಗಳನ್ನು ನೋಡ್ತಾ ಇದ್ದೀವಿ ಸಿಸ್ಟರ್? ಇವತ್ತು ನಾವು ನೋಡ್ದು ದೇವರು ನಮಗೆ ಕೊಟ್ಟಿರೋ ಜವಾಬ್ದಾರಿಗಳು. ನಾವು ಯಾವ ರೀತಿ ಒಳ್ಳೆಯ ಸ್ನೇಹಿತರಾಗಿದ್ದೀವಿ, ಒಳ್ಳೆಯ ಸ್ನೇಹಿತರ ಗುಣಗಳೇನು, ಯಾವ ರೀತಿ ಕೈಗೆ ಬಿದ್ದವರು ನಾವು ಎತ್ತಬೇಕು, ಇದೆಲ್ಲ ನೋಡ್ಕೊಳ್ತೀವಿ. ಎಲ್ಲ ಅವಕಾಶಗಳು ಯಾವಾಗ ನಮಗೆ ಸಿಗಲ್ಲ.
ನಮಗೆ ದೇವರು ಕೊಟ್ಟಿರೋ ಅವಕಾಶನ ನಾವು ಸದುಪಯೋಗ ಮಾಡ್ಕೋಬೇಕು, ಅದನ್ನು ಒಳ್ಳೆಯಕ್ಕೆ ಉಪಯೋಗ ಮಾಡಬೇಕಾಗುತ್ತೆ. ಆಮೇಲೆ ಸಿಸ್ಟರ್, ದೇವರು ನಮ್ಮನ್ನು ಉಪಯೋಗಿಸೋಕ್ಕೆ ನಮ್ಮನ್ನು ಪಾತ್ರೆಗಳಾಗಿ ಹಾಕ್ಕೊಂಡಿದೆ. ನಮ್ಮ ಮನೆಯಲ್ಲಿ ತುಂಬ ಪಾತ್ರೆಗಳಿದೆ, ತುಂಬ ಜನ ನೋಡ್ತೀವಿ, ರೋಡಲ್ಲಿ ಬರೋ ಪಾತ್ರೆಗಳನ್ನೆಲ್ಲ ಎತ್ಕೊಳ್ತೀವಿ. ಅದು ಉಪಯೋಗ ಇಲ್ವೋ ಇರುತ್ತೋ ಬೇಕಿಲ್ಲ, ತೊಳೆದು ನೈನ ಮನೇಲಿ. ಕೆಲವರು ಮನೆಗೆ ಹೋಗಿ ಅಂಡ ಗುಂಡ ಎಲ್ಲ ಇರುತ್ತೆ, ಅದು ಉಪಯೋಗನೇ ಮಾಡಲ್ಲ. ವರ್ಷ ತೆಗಿತೀವಿ, ತೊಳಿತೀವಿ, ಅಲ್ಲಿರ್ತೀವಿ. ಆಮೇಲೆ ಒಂದು ಸಿಸ್ಟರ್ ಇದ್ರು, ಆದ್ಮೇಲೆ ಇಷ್ಟು ದೊಡ್ಡ ಗುಂಡ ಇತ್ತು, ತಂದು ನಮ್ಮ ಮನೇಲಿ ಇಟ್ಟು. ಯಾಕೆಂದ್ರೆ ನಮ್ಮಪ್ಪ ತಾಣ ಮಾರ್ಬಿಡ್ತಾರೆ, ಕುಡಿತಾರೆ. ಆಮೇಲೆ ಈ ಪಾತ್ರೆ ತಗೊಳ್ಳೋದು, ಅಂಡ ಗುಂಡ ಇಟ್ಕೊಳ್ಳೋದು ತಪ್ಪಂತ ಹೇಳ್ತಲ್ಲ, ಆದರೆ ನಮ್ಗೆ ಉಪಯೋಗ ಆಗ್ತಾ ಇದ್ದಾರೆ. ಓಕೆ, ಬಂದವ್ರಿಗೆಲ್ಲ ತೋರಿಸ್ತೀವಿ, ಇದು ಹಿಂಗಪ್ಪನ ಹಂಚಿ, ಇದು ಅವರು ವಾಯಿ ಕೊಡ್ತಾರೆ, ಇವರು ವಾಯಿ ಕೊಡ್ತಾರೆ, ಇವೆಲ್ಲ ಮನೆಗೆ ಬಂದವ್ರಿಗೆಲ್ಲ ಪಾತ್ರೆ ತೋರಿಸೋಕ್ಕೆ. ಈಗ ಮೇ ಬಿ ಅದು ಕಮ್ಮಿ ಆಗಿರ್ಬೋದು, ಗೊತ್ತಿಲ್ಲ, ತುಂಬ ಬಂದೇ ಆಗಿದೆ. ಓಕೆ, ನಾನೇನು ಹೇಳ್ತಾ ಇದ್ದೀನಿ, ನಾವು ಕೂಡ ಅದೇ ಪಾತ್ರೆಗಳ ಥರ ಒಂದು ಕಡೆ ಲೈನಾಗಿ ಇಟ್ಟುಕೊಂಡಿದ್ದೀವ. ನಮ್ಮನ್ನ ಇವರು ವರ್ಷ ಡಿಸಫಲ್ ಆದರು, ಇವರು ಥರ ಈ ಥರ. ಆದರೆ ಎಷ್ಟು ಜನ ಪಾತ್ರೆ ನಮ್ಮಲ್ಲಿರೋ ಉಪಯೋಗಿಸೋ ಪಾತ್ರೆಗಳ ಥರ ಇದ್ದೀವಿ, ಅಥವಾ ಶೋಗೆ ಇಟ್ಟಿರೋ ಪಾತ್ರೆಗಳ ಥರ ಇದೆ. ಕಿಚನ್ನಲ್ಲಿ ಕೆಲವು ಮನೆಯಲ್ಲಿ ಮುಂದೆ ಕೆಲವು ಪಾತ್ರೆ, ಯಾಕೆಂದರೆ ಅದು ಉಪಯೋಗ ಮಾಡ್ತಾ ಇರ್ತೀವಿ. ಯಾವುದು ಕೆಲವು ಸ್ಪೂನ್ಗಳು, ಕೆಲವು ಚೆಂಬುಗಳು, ಕಪ್ಪುಗಳು, ತಟ್ಟೆಗಳು. ಇನ್ನೂ ಒಂದು ಮೂಟೆ ಇರುತ್ತೆ ಮೇಲೆ, ಒಂದು 2-3 ಮೂಟೆ ಮೇಲೆ ಇಟ್ಟಿರ್ತಾರೆ, ಅದು ಯಾವುದಕ್ಕೂ ಉಪಯೋಗ ಇಲ್ಲ. ನಾವು ಕೆಲವು ಟೈಮ್ ಹಂಗೆ ಇದ್ದೀವಿ, ಕಟ್ಟಿಟ್ಟಿರೋ ಮೂಟೆಗಳು, ಅದು ವೇಸ್ಟ್. ನಾವು ಕೈಗೆ ಸಿಕ್ಕುವ ಪಾತ್ರೆಗಳ ಥರ ಇರಬೇಕು, ಅವಾಗ ಅವು ಉಪಯೋಗ ಆಗುತ್ತೆ. ಉಪಯೋಗ ಆಗಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ? ರಸ್ಟ್ ಬಂದುಬಿಡುತ್ತೆ, ಆಮೇಲೆ ತುಕ್ಕಿಡಿದ್ಬಿಡುತ್ತೆ. ಬೈಕ್ ಆಗಲಿ, ಸೈಕಲ್ ಆಗಲಿ, ಇಲ್ಲ ಪಾತ್ರೆಗಳೆಲ್ಲ ಅಷ್ಟೇ. ನೀವು ಒಂದು ಮೂಲೆಯಲ್ಲಿ ಒಂದು ವರ್ಷ ನಿಲ್ತು ನೋಡಿ, ನೆಕ್ಸ್ಟ್ ಸ್ಟಾರ್ಟ್ ಆಗಲ್ಲ, ತಗೊಂಡೋಗಿ ಬಿಜಿಲಿಗೆ ಹಾಕ್ಬೇಕಾಗುತ್ತೆ. ನಾವು ಕೂಡ ಒಂದಿನ ಬಿಜಿಲಿಗೆ ಹೋಗ್ಬಿಡ್ತೀವಿ. ಮೇಡಮ್ ಸಿಸ್ಟರ್, ದೇವರು ನಮ್ಮನ್ನು ಉಪಯೋಗ ಮಾಡೋಕ್ಕೆ ರೆಡಿಯಾಗಿಟ್ಟಿದ್ದಾರೆ. ಆದರೆ ನಾವು ಉಪಯೋಗ ಆಗುವ ಪಾತ್ರೆಗಳ ಥರ ಇರೋಣ, ದೇವ್ರನ್ನ ಮಹಿಮೆ ಪಡಿಸೋ ರೀತಿಯಲ್ಲಿ ನಾವು ಜೀವನ ಮಾಡೋಣ. ದೇವರಿಗೆ ಮಹಿಮೆ ಆಗಲಿ. ಆಮೇಲೆ ಕ್ರಿಸ್ತನು ನಮಗೋಸ್ಕರ ಬಂದರು, ಮರಣದ ಕಂಬವನ್ನು ಸಹ ಏರಿದರು. ಹೇಗಿದ್ದರೂ ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತದಿಂದಲೇ. ಸಾಧ್ಯವಾದರೆ ಈ ಪಾತ್ರೆ, ಮರಣದ ಒಂದು ಪಾತ್ರೆ, ಕಷ್ಟದ ಒಂದು ಪಾತ್ರೆ, ನೋವಿನ ಒಂದು ಪಾತ್ರೆ, ಇದನ್ನು ನನ್ನಿಂದ ತೊಲಗಿಸು. ಆದರೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತದಂತೆ. ಹೌದು ಸಹೋದರರೇ, ಪ್ರತಿಯೊಬ್ಬರಿಗೂ ಇಲ್ಲಿ ನಾನು ನಂಬ್ತೀನಿ ಕಷ್ಟ ಇದೆ, ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ನೋವಿದೆ, ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ದಂಡನೆ, ದೈಹಿಕವಾಗಿ, ಮಾನಸಿಕವಾಗಿ ಸರಿಯಾದ ಉತ್ತರ ಸಿಗದೆ ಇದ್ದಾಗ ಅವರವರ ಕುಟುಂಬಕ್ಕೆ ಅವರವರ ದುಃಖ ಬಹಳ ದೊಡ್ಡದು. ಅವರ ಕುಟುಂಬದ ದುಃಖವನ್ನು ನಮ್ಮ ಕೈಲಿ ಭರಿಸಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ನಮ್ಮ ಕುಟುಂಬದಲ್ಲಿ ಆಗ್ತಕ್ಕಂಥ ಅನೇಕ ದುಃಖಗಳನ್ನು ಅವರು ಸಹ ಭರಿಸಲು ಸಾಧ್ಯ ಇಲ್ಲ. ಆದರೆ ನಮಗೆ ಕೊಟ್ಟಿರ್ತಕ್ಕಂಥ ಧೈರ್ಯವಾದಂಥ ಒಂದು ಪವಿತ್ರಾತ್ಮ, ನಮ್ಮಲ್ಲಿರ್ತಕ್ಕಂಥ ದೇವದೂತರು ನಮ್ಮನ್ನು ಕಾಯುವ ನನ್ನ ಅಪ್ಪಣೆಯನ್ನು ಕೊಡುತ್ತಾನೆ. ದೇವರು ನಮ್ಮನ್ನು ಕಾಪಾಡೋದಕ್ಕೆ ಅಂತ ಹೇಳ್ತಾರೆ. ನಾವು ನಂಬಿರ್ತಕ್ಕಂಥ ಏಕೈಕ ಕರ್ತ ಸ್ವಾಮಿ ಯೇಸು ಕ್ರಿಸ್ತರು ನಮಗಾಗಿ ಪ್ರಾಣವನ್ನೇ ಕೊಟ್ಟಿದ್ದಾರೆ. ನಾವು ಅವರಿಗೆ ಪ್ರಾಣ ಕೊಡೋದ್ರಲ್ಲಿ ಏನಿಲ್ಲ ಅಂತ ನಾನು ಭಾವಿಸುತ್ತಾ, ಈ ವಾಕ್ಯ ನಿಮ್ಗೆ ಮಾತ್ರ ಅಲ್ಲ, ಅನೇಕ ವಿಷಯಗಳಿಂದ ಇದರಿಂದ ನಾನು ಕಲ್ತ್ಕೊಂಡಿದ್ದೀನಿ. ನಾವು ಧೈರ್ಯವಾಗಿರೋಣ. ಏನೇ ನಡೆದರೂ ರಾಜ್ಯಾಧಿಕಾರಿಗಳಾಗಲಿ, ಭೂಲೋಕದ ಅಧಿಕಾರಿಗಳಾಗಲಿ, ದೇವದೂತರಾಗಲಿ, ಈ ಲೋಕದ ಅಧಿಕಾರಿಗಳಾಗಲಿ, ಯಾರೂ ಸಹ ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸೋದಕ್ಕೆ ಸಾಧ್ಯವಾಗಬಾರ್ದು ಸಹೋದರರೇ. ನಮ್ಮ ಬಾಯಲ್ಲಿ ಯಾವತ್ತೂ ಸಹ ದೇವರಿದ್ದಾರಾ, ಇದೇನ ಉತ್ತರ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಯಾವತ್ತೂ ಸಹ ಬರಬಾರ್ದು. ಮೂರ್ಖರು ನಾವು ಒಂದು ವೇಳೆ ಆ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದ್ರೆ, ನಾನು ಯೋಬನ ಅದೇ ಹೇಳ್ತೇನೆ, ಮೂರ್ಖಳು ನೀನು ದೇವರನ್ನು ದೂಷಿಸು ಅಂತ ಹೇಳ್ತೀಯಲ್ಲ. ಒಂದು ಸಮಯದಲ್ಲಿ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳೋಣ. ನಾವು ತೆಗೆದುಕೊಳ್ತಕ್ಕಂಥ ಒಂದು ರೊಟ್ಟಿ, ದ್ರಾಕ್ಷರಸ ಎರಡೂ ಸಹ ಯೇಸು ಕ್ರಿಸ್ತರ ದೇಹಕ್ಕೆ ಮತ್ತು ಅವರ ರಕ್ತಕ್ಕೆ ಹೋಲಿಕೆಯಾಗಿದೆ. ಅದಕ್ಕೋಸ್ಕರ ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನ ತಂದೆಯ ದೇವರೇ, ಧನ್ಯವಾದ ಕರ್ತನೆ, ಒಂದು ಸಮಯವನ್ನು ಕೊಡೋದಕ್ಕಾಗಿ. ಅದ್ಭುತವಾದಂಥ ಒಂದು ದೇವರು ನೀವೇ ಸಕಲ ಕಲಾವಲ್ಲಭರು, ಸಕಲ ಸೃಷ್ಟಿಗೂ
ನೀವೇ ಯಜಮಾನರು, ಸಕಲ ವಿಷಯಗಳಿಗೂ ನೀವೇ ಬರಹಗಾರರು, ಎಲ್ಲ ಒಂದು ವಿಷಯಗಳನ್ನ ವಿಮರ್ಶಿಸಿ ನೋಡುವಂತಹ ಕಾದಂಬರಿಗಾರರು, ಎಲ್ಲ ವಿಷಯಗಳನ್ನು ತೀರ್ಮಾನಿಸುವ ನ್ಯಾಯಸ್ಥಾಪಕರು, ಎಲ್ಲ ಒಂದು ಧರ್ಮಗಳನ್ನು ಉಪದೇಶಿಸುವ ಧರ್ಮೋಪದೇಶಕನು ನೀನು, ಆದಿಯನ್ನು ಸೃಷ್ಟಿ ಮಾಡಿದಂಥ ದೇವರು ನೀನು, ಅಂತ್ಯವನ್ನು ಕೊನೆಗೊಳಿಸುವ ದೇವರು ನೀನು, ಪ್ರಲಾಪಗಳನ್ನು ನಡೆಸುವ ದೇವರು ನೀನು, ಜ್ಞಾನೋಕ್ತಿಗಳನ್ನು ಕೊಡುವ ದೇವರು ನೀನು, ಕೀರ್ತನೆಗಳನ್ನು ಸೃಷ್ಟಿಸಿ ನಮ್ಮ ಮೂಲಕ ಆಡಿಸುವ ದೇವರು ನೀನು ಸ್ವಾಮಿ. ಎಲ್ಲವನ್ನು ಸಹ ಮರೆತು ಲೋಕದಲ್ಲಿ ಪ್ರಾಣವನ್ನು ಕೊಟ್ಟಂಥ ದೇವರು ನೀವು ಆಗಿದ್ದೀರ ಸ್ವಾಮಿ. ಒಂದು ಸಮಯದಲ್ಲಿ ನಿಮ್ಮ ಪಾದದ ಬಳಿಯಲ್ಲಿ ಒಪ್ಪಿಸ್ತಾ ಇದ್ದೀನಿ ಕರ್ತನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ಯಾರೆಲ್ಲ ನಮ್ಮನ್ನು ಅಗಲಿ ಹೋಗಿದ್ದಾರೆ, ಅವರು ತಂದೆಯ ದೇವರೇ ಇವತ್ತು ನಿಮ್ಮ ಒಂದು ಪರದೈಸಿಯಲ್ಲಿ ಅವರು ವಾಸವಾಗಿದ್ದಾರೆ ಅಂತ ಸಂಪೂರ್ಣವಾಗಿ ನಾನು ತಿಳ್ಕೊಳ್ತಾನೆ. ಎಲ್ಲವನ್ನು ನಿಮ್ಮ ಪಾದದ ಬಳಿ ಒಪ್ಪಿಸಿ ನಮ್ಮನ್ನು ಶುಭ್ರರನ್ನಾಗಿ ಮಾಡಿ, ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ಅಂತ ಬೇಡ್ತಾ ಎಲ್ಲವನ್ನು ನಿಮ್ಮ ಪಾದದ ಬಳಿ ಒಪ್ಪಿಸಿ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಮುಗಿಸ್ತಾ ಇದ್ದೀನಿ ಕರ್ತನೆ. ಕೂಟ ಮುಗಿತು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು. ಒದಗಿಸುವವನೇ ನೀ ಮಾತ್ರ ಸಾಕು ನನಗೆ. ಯೆಹೋವ ರಾಫ ಸೌಖ್ಯದಾಯಕನೇ, ನಿಂಗಾಯದಿಂದ ಗುಣವಾದೆನು. ಯೆಹೋವ ಶಮ್ಮ ನನ್ನ ಜೊತೆ ಇರುವೆ, ನೀ ಮಾತ್ರ ಸಾಕು ನನಗೆ. ಯೆಹೋವ ಶಮ್ಮ ನನ್ನ ಜೊತೆ ಇರುವೆ, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೆಹೋವ ಎಲೋಹಿಂ ಸೃಷ್ಟಿಸುವ ದೇವರೇ, ನಿಮ್ಮ ವಾಕ್ಯದಿಂದ ಸೃಷ್ಟಿ ಮಾಡಿದೆ. ಯೆಹೋವ ಪರಿಶುದ್ಧ ಉನ್ನತ ದೇವರೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೆಹೋವ ಶಾಲೋಮ್ ನನ್ನ ಸಮಾಧಾನ, ನೀಡಿದೆ ನನ್ನ ಹೃದಯದಲ್ಲಿ. ಯೆಹೋವ ಶಾಲೋಮ್ ನನ್ನ ಸಮಾಧಾನ, ನೀಡಿದೆ ನನ್ನ ಹೃದಯದಲ್ಲಿ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೇಸುವೇ ನೀನೇ ನನ್ನಾತ್ಮ ಪ್ರಿಯನು, ನನ್ನೆಷ್ಟೊಂದು ಪ್ರೀತಿ ಮಾಡಿದೆ. ನನ್ನನ್ನು ರಕ್ಷಿಸಲು ನಿನ್ನನ್ನೇ ನೀಡಿದೆ. ನಿನ್ನ ಹಾಗೆ ಯಾರೂ ಇಲ್ಲ. ನನ್ನ ಜೀವಿತ ದಿನವೆಲ್ಲ ನಿನಗಾಗಿ ಜೀವಿಸುವೆ. ನೀ ಮಾತ್ರ ಸಾಕು ನನಗೆ. ನನ್ನ ಜೀವಿತ ದಿನವೆಲ್ಲ ನಿನಗಾಗಿ ಜೀವಿಸುವೆ. ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ.
ಆಮೆನ್. ಸಹೋದರ ಸಹೋದರಿಯರೇ, ಸಹೋದರ ಮುಖಾಂತರ ದೇವರ ವಾಕ್ಯ ನಾವು ಕೇಳಿದ್ದೀವಿ. ಖಂಡಿತ ದೇವರು ಅವ್ರ ಜೊತೆ ಮಾತನಾಡಿದ್ದಾರೆ. ನಮ್ಮ ಹೃದಯದಲ್ಲಿ ಅದು ವಾಕ್ಯನ ಅಳವಡಿಸ್ಕೊಳ್ಳೋಣ, ವಾಕ್ಯ ಪ್ರಕಾರ ನಾವು ಜೀವನ ಮಾಡೋಣ. ಈ ಸಮಯದಲ್ಲಿ ಕೂಟವನ್ನು ಮುಗಿಸೋ ಹಾಗೆ ಪ್ರಾರ್ಥನೆ ಮಾಡಿ ಮುಗಿಸೋಣ. ಭೂಪರಲೋಕವನ್ನು ಉಂಟು ಮಾಡಿದ ಸ್ವರ್ಗೀಯ ದೇವರೇ, ಮತ್ತೊಂದು ಸಾರಿ ನಿಮ್ಮ ಪಾದ ಬಳಿಯಲ್ಲಿ ಬಂದಿದ್ದೇವೆ ದೇವರೇ. ಸಹೋದರ ಮುಖಾಂತರ ನಮಗೆ ನಿಮ್ಮ ವಾಕ್ಯವನ್ನು ಕಲಿಸಿಕೊಟ್ಟಿದ್ರಿ. ಧನ್ಯವಾದ ರಕ್ಷಕೆಲ್ಲ ನಿಮ್ಮ ಆಶೀರ್ವಾದಕ್ಕಾಗಿ. ವಿಶೇಷವಾಗಿ ದಿನದಲ್ಲಿ ನೋಡ್ತಿದ್ದಾರೆ ಅನೇಕ ಜನಗಳು ತುಂಬ ಕಷ್ಟ ಒಳಗಾಗಿದ್ದಾರೆ ದೇವರೇ. ಈ ರೋಗದಿಂದ ಎಲ್ಲರಿಗೆ ಸಹಾಯ ಮಾಡಿರಿ, ಎಲ್ಲರಿಗೆ ಶಾಂತಿ ಸಮಾಧಾನವನ್ನು ಕೊಡ್ರಿ ತಂದೆ ರಕ್ಷಕ. ಎಲ್ಲರೂ ನೀವು ಮುಟ್ಟಿ ಬಲಪಡಿಸಿ ತಂದೆ ರಕ್ಷಕ. ಯಾವಾಗಲೂ ಕೂಡ ದೇವರೇ ನಿಮಗೆ ಮೆಚ್ಚುಗೆಯಾಗಿ, ನಿಮಗೆ ಮಾದರಿಯಾಗಿ ನಡ್ಕೊಳ್ಳೋಕ್ಕೆ ಕೃಪೆ ತೋರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಧನ್ಯವಾದ ರಕ್ಷಕ ಎಲ್ಲ ನಿಮ್ಮ ಕೃಪೆಗಾಗಿ ಯೇಸುವಿನ ಪ್ರೀತಿಯ ನಾಮದಲ್ಲಿ ಬೇಡಿ ನಂಬಿ ಆಶೀರ್ವಾದ ತಂದೆ. ಆಮೇನ್.